ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾಡಿದಡೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ, ಒಡೆಯಂಗೆ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವಗೆ ಸೆರಗೊಡ್ಡಿ ಬೇಡುವೆ. ಇವತ್ತಿನ ಬಸವ ಸಮಿತಿ ಆಯೋಜಿಸಿರುವ ಜೀವನ ಶೈಲಿ ಮತ್ತು ವಚನ ಮಾರ್ಗ ವಚನ ಮಾಲಿಕೆಯ 5ನೇ ದಿನದ ನನ್ನ ಮಾಲಿಕೆಗೆ ಆಲಿಸಲು ಆಗಮಿಸಿರುವ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣಾರ್ಥಿ. 4 ದಿನಗಳಲ್ಲಿ ಜೀವನ ಶೈಲಿಗೆ ಹತ್ತಿರವಾಗಿರುವಂಥ ವೈವಿಧ್ಯಮಯ ವಿಷಯಗಳೊಂದಿಗೆ ನಾನು ನಿಮ್ಮೊಂದಿಗೆ ಸಂವಾದಿಸಿದ್ದೆ. ಅನೇಕ ಮಹತ್ವಪೂರ್ಣ ಮಾಹಿತಿಯನ್ನು ತಮ್ಮಿಂದ ಪಡೆದ ಮೇಲೆ 2 ದಿನ ತಾವು ಶನಿವಾರ ಮತ್ತು ರವಿವಾರ ತುಂಬ ಗಂಭೀರವಾದ ಆಯಾಮದ ವಿಷಯಗಳನ್ನು ಆಲಿಸಿ ಮತ್ತೆ ಇವತ್ತು ನನ್ನ ಮಾತುಗಳನ್ನು ಆಲಿಸಲಿಕ್ಕೆ ತಾವಿಲ್ಲೆಲ್ಲ ಸೇರಿದ್ದೀರಿ. ನಮ್ಮ ಬದುಕಿನಲ್ಲಿ ಯಶಸ್ಸಿನ ಒಂದು ಮಹತ್ವದ ಘಟ್ಟ ವೃತ್ತಿ, ಪ್ರವೃತ್ತಿ, ವೈಯಕ್ತಿಕ ಬದುಕು, ಸಾರ್ವಜನಿಕ ಬದುಕು ಮತ್ತು ಆಧ್ಯಾತ್ಮ ಬದುಕಿನಲ್ಲಿ ಮನುಷ್ಯನಿಗೆ ಸಮರ್ಪಣೆ ಅನ್ನೋದು ಅತ್ಯಂತ ಮಹತ್ವದ ಸಂಗತಿ. ಅದನ್ನೇ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ನಲ್ಲಿ ಡೆಡಿಕೇಶನ್ ಅನ್ನುವಂಥ ಪದ ಇದೆ. ಅನ್ಲೆಸ್ ದೇರ್ ಇಸ್ ಎ ಡೆಡಿಕೇಶನ್, ಯು ವಿಲ್ ನಾಟ್ ಗೆಟ್ ಸಕ್ಸಸ್ ಇನ್ ಯುವರ್ ಅಚೀವ್ಮೆಂಟ್ಸ್. ನಿಮ್ಮ ಬದುಕಿನ ಯಾವುದೇ ಒಂದು ಯಶಸ್ಸಿನ ಮೊದಲ ಸೂತ್ರ ಸಮರ್ಪಣೆ, ಡೆಡಿಕೇಶನ್, ಸಮರ್ಪಣಾ ಭಾವ. ಇದು ಕೇವಲ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ಪರಿಭಾಷೆ ಅಲ್ಲ. ಅದರಲ್ಲೂ ವಿಷಯವಾಗಿ ನಾವು ವಿದ್ಯಾರ್ಥಿಗಳಾಗಿದ್ದಾಗ ನನಗೊಂದು ಪ್ರಶ್ನೆ ಕಾಡ್ತಾ ಇತ್ತು. ಬಸವಾದಿ ಶರಣರು ಕ್ರಾಂತಿಕಾರಿಗಳು, ಸಾಮಾಜಿಕ ಪರಿವರ್ತನೆಗಾಗಿ ಬಂದವರು, ಇವರೆಲ್ಲ ನಾಸ್ತಿಕರು ಆಸ್ತಿಕರು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇತ್ತು. ಅವರ ಎಲ್ಲ ಪ್ರತಿಭಟನೆಯ ಸಂಗತಿಗಳನ್ನು ಗಮನಿಸಿದ ಮೇಲೆ ನನಗೆ ಇವರು ನಾಸ್ತಿಕರಿರಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಶಾಸ್ತ್ರವನ್ನು, ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಾದಾಗ ನಾವು ಪ್ರೈಮರಿಯಲ್ಲಿದ್ದಾಗ ಪ್ರೈಮರಿ ಸ್ಟೇಜ್ನಲ್ಲೇ ಆಲೋಚನೆ ಮಾಡ್ತೀವಿ. ಹೇಗೆ ನಮ್ಮ ಕಲಿಕೆಯಲ್ಲೂ ಕೂಡ ಪ್ರೈಮರಿ, ಸೆಕೆಂಡರಿ ಮತ್ತು ಕಾಲೇಜು, ಪೋಸ್ಟ್ ಗ್ರ್ಯಾಜುಯೇಷನ್, ರಿಸರ್ಚ್ ಅಂತ ಇರ್ತದೆ. ನಮ್ಮ ಬದುಕನ್ನು ನೋಡುವ ನೋಟದಲ್ಲಿ ಕೂಡ ಯಾವುದಾದ್ರೂ ಒಂದು ಚಿಂತನೆಯನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲೂ ಕೂಡ ಹಾಗೆ ನಾವು ಪ್ರೈಮರಿ ಹಂತದಲ್ಲಿದ್ದಾಗ ಈ ರೀತಿಯ ಅಸ್ಪಷ್ಟತೆ, ಗೊಂದಲಗಳು, ತಲ್ಲಣಗಳು ನಮ್ಮನ್ನು ಕಾಡುವುದು ಸಹಜ. ಆದರೆ ಒಂದು ಸಲ ಅದು ಸರಿಯಾಗಿ ಅರ್ಥ ಆದಮೇಲೆ, ಯಾವ ಸಂಗತಿಗಳು ಇದರಲ್ಲಿ ಒಳಗೊಂಡಿವೆ ಅನ್ನೋದು ನಮಗೆ ಅರ್ಥ ಆದಮೇಲೆ ಅದರ ವಿಶಿಷ್ಟವಾದ ಆಯಾಮ ನಮಗೆ ಗೊತ್ತಾಗ್ತಾ ಹೋಗ್ತದೆ. ನಿನ್ನೆ ಪಿರಮಿಡ್ ವ್ಯಾಲಿಯ ಶೂನ್ಯ ವಲಯದ ಸ್ನೇಹಿತರಿಗಾಗಿ ದ ಫಸ್ಟ್ ಸ್ಪಿರಿಚುವಲ್ ಸೆಂಟರ್, ದ ಫಸ್ಟ್ ಸ್ಪಿರಿಚುವಲ್ ಪ್ಲ್ಯಾಟ್ಫಾರ್ಮ್ ಅನ್ನುವಂತಹ ಸಂಗತಿಗಳ ಬಗ್ಗೆ ಮಾತಾಡಬೇಕಾದಾಗ ಫಸ್ಟ್ ಸ್ಪಿರಿಚುವಲ್ ಪಾರ್ಲಿಮೆಂಟ್ ಅನ್ನೋದು ಸ್ಪಿರಿಚುವಲ್ ಪಾರ್ಲಿಮೆಂಟು, ಡೆಮೊಕ್ರೆಟಿಕ್ ಪಾರ್ಲಿಮೆಂಟ್ ಅನ್ನುವಂಥ ಪ್ರಶ್ನೆ ಬಂದಾಗ ಸ್ಪಿರಿಚುವಲ್ ಪಾರ್ಲಿಮೆಂಟ್ ಅನ್ನೋದು ಹೆಚ್ಚು ಸಮಂಜಸ ಮತ್ತು ಅರ್ಥಪೂರ್ಣ. ಸ್ಪಿರಿಚುವಲ್ ಆಧಾರದ ಮೇಲೆಯೇ ಕಟ್ಟಲ್ಪಟ್ಟ ಅನುಭವ ಮಂಟಪ ಇದು. ಅದಾದ ಮೇಲೆ ಯಾವುದನ್ನು ನೀವು ಸಮರ್ಪಣೆಯ ಆಧಾರದ ಮೇಲೆ ಕಟ್ತೀರಿ, ಪ್ರೀತಿಯ ಆಧಾರದ ಮೇಲೆ ಕಟ್ತೀರಿ, ಭಕ್ತಿಯ ಆಧಾರದ ಮೇಲೆ ಕಟ್ತೀರಿ, ಅದು ಮಾತ್ರ ಶಾಶ್ವತವಾಗಿ ನಿಲ್ತದೆ. ಭಿನ್ನಾಭಿಪ್ರಾಯಗಳು ಬರೋದಿಲ್ಲ. ನಮ್ಮಲ್ಲಿ ಅನೇಕ ಸಾಮಾಜಿಕ ಚಳವಳಿಗಳು ಬಂದವು. ಆ ಸಾಮಾಜಿಕ ಚಳವಳಿಗಳೆಲ್ಲ ಯಾಕೆ ವಿಫಲ ಆದವು ಅಂತಂದರೆ ಅವು ಒಬ್ಬ ವ್ಯಕ್ತಿಯಿಂದ ಕಟ್ಟಲ್ಪಟ್ಟಿರ್ತದೆ.
ಆ ವ್ಯಕ್ತಿಯನ್ನು ಭಂಜಿಸಿ ಆರಾಧಿಸಿ ದೊಡ್ಡವನನ್ನಾಗಿ ಮಾಡಿದ ಮೇಲೆ ಆ ವ್ಯಕ್ತಿ ತನಗರಿವಿಲ್ಲದಂತೆ ಡಿಕ್ಟೇಟರ್ ಆಗಿಬಿಡ್ತಾನೆ. ನಾನು ಹೇಳಿದ್ದೇ ನಡಿಲಿ ಅನ್ನುವಂಥ ಭಾವನೆ ಅವನಲ್ಲಿ ಉಂಟಾಗ್ತದೆ. ಮತ್ತೊಬ್ಬರ ಮಾತನ್ನು ಕೇಳಿಸುವ ಶಕ್ತಿಯನ್ನು ಕಳ್ಕೊಂಡು ಬಿಡ್ತಾನೆ. ಯಾವಾಗ ಒಬ್ಬ ನಾಯಕ ಮತ್ತೊಬ್ಬರ ಮಾತನ್ನು ಕೇಳಿಸುವ ಶಕ್ತಿಯನ್ನು ಕಳ್ಕೊಂಡು ಬಿಡ್ತಾನೆ, ಆವಾಗ ಅವನ ಅನುಯಾಯಿಗಳು ಅವನು ಹೇಳ್ದಂಗೆ ಹೇಳಬೇಕಾಗತ್ತೆ, ಅವನು ಹೇಳಿದ್ದನ್ನೇ ಕೇಳಬೇಕಾಗತ್ತೆ, ಅವನ ಮಾತುಗಳನ್ನೇ ಆಲಿಸಬೇಕಾಗತ್ತೆ. ಆವಾಗ ಆ ಚಳವಳಿ ಬಹಳ ದಿವಸ ನಿಲ್ಲಲ್ಲ. ಒಂದು ಬಂಡುಕೋರ ವ್ಯವಸ್ಥೆಯಿಂದ ಒಂದು ಹೋರಾಟ ಪ್ರಾರಂಭ ಆಗಿರ್ತದೆ. ಈ ಹೋರಾಟ ಪ್ರಾರಂಭವಾದ ನಾಯಕನ ಡಿಕ್ಟೇಟರ್ಶಿಪ್ ಕಂಡ ತಕ್ಷಣ ಮತ್ತೊಬ್ಬ ಬಂಡುಕೋರ ಅದರಲ್ಲಿ ಹುಟ್ಟುತ್ತಾನೆ. ಯಾವಾಗ ಅದರ ಒಡಲಲ್ಲಿ ಮತ್ತೊಬ್ಬ ಬಂಡುಕೋರ ಹುಟ್ಟುತ್ತಾನೆ, ಮೂಲ ನಾಯಕ ನಾಶ ಆಗ್ತಾನೆ, ಇಡೀ ಚಳವಳಿ ನಿಂತು ಹೋಗ್ತದೆ. 20-21ನೇ ಶತಮಾನದಲ್ಲಿ ಅನೇಕ ಚಳವಳಿಗಳು ವಿಫಲ ಆಗಲಿಕ್ಕೆ ಕಾರಣ ಆ ಚಳವಳಿಯ ನೇತೃತ್ವ ವಹಿಸಿಕೊಂಡಿರುವ ನಾಯಕನ ವೈಫಲ್ಯ ಮತ್ತು ಅಲ್ಲಿರುವಂಥ ಇತರ ಜನರ ಮಹತ್ವಾಕಾಂಕ್ಷೆಯ ಕ್ರಮ. ಅದಕ್ಕೆ ಶ್ರೇಷ್ಠ ದಾರ್ಶನಿಕ ಬಸವಣ್ಣ ಮಾಡಿದ್ದೇನು ಅಂದ್ರೆ, ಮೊದಲು ಆ ಅನುಭವ ಮಂಟಪದ ನಾಯಕತ್ವವನ್ನು ತಾನು ವಹಿಸಿಕೊಳ್ಳಿಲ್ಲ. ಯಾವಾಗ ಗಾಂಧೀಜಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮೊದಲನೇ ಪ್ರಧಾನಿ ಆಗ್ಬೋದಾಗಿತ್ತು, ಆಗಲಿಲ್ಲ. ಸ್ಟೇಟ್ಸ್ಮ್ಯಾನ್ ನೆವರ್ ಬಿಕಮ್ಸ್ ಎ ಮಾಸ್ ಲೀಡರ್. He never wishes to become king. He always wants to be a king maker. ಅಂಥ ಒಂದು ಕಿಂಗ್ ಮೇಕರ್ ಬುದ್ಧಿವಂತಿಕೆ ಇದ್ದಂಥ ಸ್ಟೇಟ್ಸ್ಮನ್ ಯಾವತ್ತೂ ತಾನು ನಾಯಕತ್ವವನ್ನು ವಹಿಸೋದಿಲ್ಲ. ನಿಜವಾದ ಶೂರ, ನಿಜವಾದ ಸ್ಟೇಟ್ಸ್ಮನ್ ಯಾವಾಗಲೂ ಡೆಮೋಕ್ರಸಿಯಲ್ಲಿ ನಂಬಿಕೆ ಇಟ್ಟಿರ್ತಾರೆ. ಹಿಟ್ಲರ್ ಒಬ್ಬ ಹೇಡಿ. ಹಿಟ್ಲರ್ ಖಂಡಿತವಾಗಿ ಶೂರನಲ್ಲ. ಹಿಟ್ಲರ್ನನ್ನು ಆರಾಧಿಸುವವರು ಕೂಡ ಶೂರರಲ್ಲ. ಒಂದು ವೇಳೆ ಹಿಟ್ಲರ್ ಶೂರನಾಗಿದ್ದರೆ ಕೊನೆಯ ದಿನಗಳಲ್ಲಿ ತನ್ನ ಸಾಮ್ರಾಜ್ಯಶಾಹಿ ಮನೋಧರ್ಮ ವಿಫಲವಾದಾಗ ಆತ್ಮಹತ್ಯೆ ಮಾಡ್ಕೊಳ್ತಿರ್ಲಿಲ್ಲ, ಹೇಡಿತನವನ್ನು ಪ್ರದರ್ಶನ ಮಾಡ್ತಿರ್ಲಿಲ್ಲ. ಬಸವಣ್ಣ ತುಂಬ ಜಾಣ. ಸಮೂಹ ನಾಯಕತ್ವವನ್ನು ಯಾರದೇ ತನ್ನ ನಾಯಕತ್ವದಲ್ಲಿದ್ದು ಎಲ್ಲರೂ ತನ್ನನ್ನೇ ಅನುಸರಿಸಲಿ. ಅದಕ್ಕೊಂದು ಅದ್ಭುತವಾದ ಉದಾಹರಣೆಯನ್ನು ಕೊಡ್ತೇನೆ. ಬಸವಣ್ಣ ಬರೆದ ಎಲ್ಲ ವಚನಗಳ ಅಂಕಿತ ಕೂಡಲ ಸಂಗಮ ದೇವ. ಒಂದು ಚಳವಳಿಯ ನಾಯಕನೇ ಕೂಡಲ ಸಂಗಮ ದೇವ ಅಂತ ಬರಿತಾನಂದ್ಮೇಲೆ ಎಲ್ಲರೂ ಕೂಡಲ ಸಂಗಮ ದೇವ ಅಂತ ಬರಿಬೋದಾಗಿತ್ತಲ್ಲ. ಈಗ ನಡೆದಿರೋದೇ ಅದಲ್ಲ. ಒಂದು ಸಿದ್ಧಾಂತದಲ್ಲಿ ಓಂ ನಮಃ ಶಿವಾಯ ಅಂತಾರಂದ್ರೆ ಎಲ್ಲರೂ ಓಂ ನಮಃ ಶಿವಾಯನೇ ಅನ್ಬೇಕು. ಒಂದು ಸಿದ್ಧಾಂತದಲ್ಲಿ ಶರಣು ಅಂತಾರಂದ್ರೆ ಶರಣನೇ ಅನ್ಬೇಕು. ಒಂದು ಸಿದ್ಧಾಂತದಲ್ಲಿ ಯಾವುದಕ್ಕೆ ಜೈಕಾರ ಹಾಕ್ತಾರೆ ಅದಕ್ಕೆ ಜೈಕಾರ ಹಾಕಬೇಕು. ಆದರೆ ಬಸವಣ್ಣ ಮಾಡಿದ ಜಾಣತನ, ದಿವ್ಯ ದೂರ ದೃಷ್ಟಿತ್ವ ಏನು ಅಂತಂದ್ರೆ, ನೀವು ನಿಮ್ಮ ಆರಾಧ್ಯ ದೈವದ ಸಂಕೇತಗಳನ್ನು ಇಟ್ಕೊಂಡು ನಿಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ರಿ. ಸೂಳೆ ಸಂಕವೆ ಬರೆದ ಕವಿತೆಯಲ್ಲಿ ನಿರ್ಲಜ್ಜೇಶ್ವರ ಅಂತ ಕರೀತಾಳೆ. ವೇಶ್ಯಾವಾಟಿಕೆ ಅನ್ನೋದು, ಸೂಳೆತನ ಅನ್ನೋದು ನಿರ್ಲಜ್ಜವಾದ ಕೆಲಸ. ನಿರ್ಲಜ್ಜೇಶ್ವರನೇ ನನ್ನ ಆರಾಧ್ಯ ದೈವ, ಅದನ್ನು ಕೂಡ ಉಳಿಸಿಕೊಳ್ಳ್ರಿ ಅಂತ ಹೇಳಿದ ಹೃದಯ ವೈಶಾಲ್ಯತೆ ಮತ್ತು ಆಳವಾದ ಗ್ರಹಿಸುವಿಕೆ ಇದೆ ಅಲ್ಲ, ಅದು ಇತರ ಚಳವಳಿಗಳಲ್ಲಿ ನಾವು ಕಾಣೋದಿಲ್ಲ. ಅದಕ್ಕೆ ಅವೆಲ್ಲ ಸಂಪೂರ್ಣ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲಿ ಸಂಪೂರ್ಣ ಒಂದು ವಚನ ನೋಡಿದ್ರೆ ಇದು ಬಸವಣ್ಣನದು, ಚನ್ನಮಲ್ಲಿಕಾರ್ಜುನ ಅಂತ ನೋಡಿದ ತಕ್ಷಣ ಇದು ಅಕ್ಕ ಮಹಾದೇವಿದು, ಗುಹೇಶ್ವರ ಅಂತ ನೋಡಿದ ತಕ್ಷಣ ಇದು ಅಲ್ಲಮ್ಮನದು. ಈ ರೀತಿ ಡಿಸ್ಟಿಂಕ್ಟ್ ಆಗಿರುವಂತಹ ಕಲ್ಪನೆ ಬರಲಿಕ್ಕೆ ಬಸವಣ್ಣನ ಔದಾರ್ಯ ಕಾರಣ. ಲಕ್ಷಾಂತರ ವಚನಗಳಲ್ಲಿ ಯಾರ್ದು ಬಸವಣ್ಣಂದು, ಯಾವ್ದು ಚಂದ ಬಸವಣ್ಣಂದು, ಯಾವ್ದು ಅಕ್ಕ ಮಹಾದೇವಿದು, ಯಾವ್ದು ಅಲ್ಲಮ್ಮ ಪ್ರಭುದು ಅಂತ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಇತಿಹಾಸವನ್ನು ಕಟ್ಟುವ, ಇತಿಹಾಸವನ್ನು ನಿರ್ಮಿಸುವ ಸಂದರ್ಭದಲ್ಲಿ ಬಸವಣ್ಣ ತೋರಿದ ಈ ಸೂಕ್ಷ್ಮಾತಿ ಸೂಕ್ಷ್ಮ ಜಾಣತನ ಇದೆಯಲ್ಲ, ಇನ್ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಇಟ್ ಈಸ್ ಮೋಸ್ಟ್ ಸೆನ್ಸಿಟಿವ್ ಡಿಸಿಷನ್ ಟೇಕನ್ ಬೈ ಬಸವಣ್ಣ. ಬಸವಣ್ಣನನ್ನು ಎಷ್ಟು ಆರಾಧಿಸ್ತಿದ್ರು ಅಂದ್ರೆ, ಬಸವಣ್ಣನ ಆರಾಧನೆ ಕುರಿತೆ ಪ್ರತಿಯೊಬ್ಬ ಶರಣರು ಬರೀತಾರೆ. ಅಲ್ಲಮ ಕೂಡ ಬಸವಣ್ಣನನ್ನು ಆರಾಧಿಸಿ ವಚನವನ್ನು ಬರೀತಾರೆ. ಅಂದ್ರೆ ಅಷ್ಟು ಮೇರು ವ್ಯಕ್ತಿತ್ವದ ಬಸವಣ್ಣ ತನ್ನ ಅನುಯಾಯಿಗಳಾಗಲಿ ಅಂತ ಬಯಸಲಿಲ್ಲ. ಅಂಧತ್ವದಿಂದ ಅನುಯಾಯಿ, ಬ್ಲೈಂಡ್ ಫಾಲೋವರ್ಸ್ ಆಗಲಿ ಅಂತ ಬಯಸಲಿಲ್ಲ.
ಪ್ರಶ್ನೆ ಕೇಳೋದನ್ನು ದಮನ ಮಾಡಲಿಲ್ಲ. ಯಾವುದೇ ಧಾರ್ಮಿಕ ನಾಯಕರು ಮಾತಾಡ್ತಾ ಹೋಗ್ತಾರೆ ಓತಪ್ರೋತವಾಗಿ. ನಿಮ್ಮ ಮನಸ್ಸಿನಲ್ಲಿ ಹುಟ್ಟುವ ಪ್ರಶ್ನೆಗಳನ್ನು ಕೇಳದೇ ಇರುವಂತಹ ಅವಕಾಶವನ್ನೇ, ಕೇಳುವ ಅವಕಾಶವನ್ನೇ ಸೃಷ್ಟಿ ಮಾಡಿಕೊಡೋದಿಲ್ಲ. ದಮನಕಾರಿ, ಇಗೋಯಿಸಮ್, ಸ್ವಯಂ ದೇವರು, ಸೆಲ್ಫ್ ಪ್ರೊಕ್ಲಮೇಷನ್, ಸೆಲ್ಫ್ ಡಿಕ್ಲೇರ್ಡ್ ಗಾಡ್ ಆಗಲಿಕ್ಕೆ ಬಯಸ್ತಾರೆ. ಅದರ ಬಸವಣ್ಣ ಎನಗಿಂತ ಕಿರಿಯರಿಲ್ಲ, ಎನಗಿಂತ ಕಿರಿಯರಿಲ್ಲ ತುಂಬಾ ಜಾಣತನದಲ್ಲಿ ಹೇಳಿದ ಮಾತೇನು. ಮಾಡರ್ನ್ ದಿನಗಳಲ್ಲಿ ನಾವು ಭಾರಿ ನಯವಿನಯದಲ್ಲಿದ್ದ ನಯವಂಚಿಕ ಹಿಪೋಕ್ರಾಟ್ಸ್ಗಳನ್ನು ನೋಡ್ತೇವೆ. ಬಟ್ ಬಸವ ವಾಸ್ ನಾಟ್ ಎ ಹಿಪೋಕ್ರಾಟ್. ದ ರಿಯಲ್ ಅಪ್ರೋಚ್ಗೆ ಒಂದು ಈ ವಚನ ಇದೆಯಲ್ಲ, ಸ್ವತಃ ಅಷ್ಟೊಂದು ನಾಯಕನಾಗಿರುವಂಥ ವ್ಯಕ್ತಿಗೆ ಸಮರ್ಪಣೆ ಅನ್ನೋದು ಬರದೇ ಹೋದರೆ ಅದೆಂಥ ಸಮರ್ಪಣೆ ಅಂದ್ರೆ, ಸಾಂಕೇತಿಕವಾಗಿ ಕೂಡಲ ಸಂಗಮ ದೇವನೇ ತನ್ನನ್ನು ರಕ್ಷಣೆ ಮಾಡಬೇಕು. ತಾನು ನಿಮಿತ್ತ, ಕೂಡಲ ಸಂಗಮನೇ ತನ್ನನ್ನ ಕೈ ಹಿಡಿದು ನಡೆಸಬೇಕು. ತಾನು ನಿಮಿತ್ತ. ಅಲ್ಲಮ್ಮನೂ ಹಾಗೆ, ಬಸವಣ್ಣನೂ ಹಾಗೆ, ಅಕ್ಕಮಹಾದೇವಿನೂ ಹಾಗೆ, ಚನ್ನಬಸವಣ್ಣನೂ ಹಾಗೆ. ಇದಕ್ಕೆ ಪೂರಕವಾಗಿರುವಂಥ ನನಗೆ ತುಂಬ ಇಷ್ಟವಾದ ಕತೆ. 4 ದಶಕಗಳಿಂದ ನಾನು ಈ ಕಥೆಯೊಂದಿಗೇನೆ ಪಯಣ ಮಾಡ್ತೇನೆ. ಮನುಷ್ಯ ದೇವರನ್ನು ಆರಾಧಿಸೋದು, ದೇವರನ್ನು ಪ್ರಾರ್ಥನೆ ಮಾಡೋದು ತನ್ನ ಸಂಕಷ್ಟದ ಸಂದರ್ಭದಲ್ಲಿ. ಆದರೆ ಯಾವಾಗ ನಿಮ್ಮ ಇಡೀ ಮನೋಧರ್ಮನೇ ಆಸ್ತಿಕವಾಗಿರುವಂಥ ಶ್ರದ್ಧೆ ಮೇಲೆ ನಿಂತಿರುವಂಥ ಮನೋಧರ್ಮ ಇರ್ತದಲ್ಲ, ಈಗ ಇಫ್ ಐ ಆಮ್ ನಾಟ್ ಸ್ಯಾಕ್ರಿಫೈಸಿಂಗ್ ಮೈ ಸೆಲ್ಫ್ ಟು ಸಮ್ ಗ್ರೇಟ್ ಸೋಲ್, ಐ ವಿಲ್ ಬಿ ಕ್ವೈಟ್ ಡಿಸ್ಟರ್ಬ್ಡ್ ಇನ್ ಮೈ ಲೈಫ್. ನನ್ನ ಬದುಕಿನಲ್ಲಿ ಆ ಥರದ ಆತಂಕದ ಕ್ಷಣಗಳು ಬಂದಾಗ ನಾನು ಕಾಣದ, ಕಣ್ಣಿಗೆ ಗೋಚರಿಸದ ಆರಾಧಿಸುವ ದೈವನಿಗೆ ಮೊರೆ ಹೋದರೆ ನಿನಗೆ ಉತ್ತರ ಸಿಕ್ಕೇ ಸಿಗ್ತದೆ, ಸಮಾಧಾನ ಸಿಗ್ತದೆ ಅನ್ನುವಂಥ ನಂಬಿಕೆ ಇದೆಯಲ್ಲ. ಆ ಕಾರಣಕ್ಕೆ ಪ್ರಾಥಮಿಕ ಹಂತದಲ್ಲಿದ್ದಂತಹ ಭಕ್ತರು ದೇವಸ್ಥಾನಗಳಿಗೆ ಹೋದರು, ತನ್ನ ಕಷ್ಟಗಳನ್ನು ಪರಿಹರಿಸಲಿಕ್ಕೆ ಪೂಜಾರಿಯನ್ನು ಮೊರೆ ಹೋದರು, ಪುರೋಹಿತನನ್ನು ಮೊರೆ ಹೋದರು. ಆದರೆ ಪ್ರೈಮರಿಯಿಂದ ಸೆಕೆಂಡರಿ ಸ್ಟೇಜಿಗೆ ಬಂದಮೇಲೆ ತಾವೇ ಸ್ವತಃ ಪೂಜಿಸೋದನ್ನು ಕಲಿತರು. ಪೂಜೆ ಮಾಡಲಿಲ್ಲ, ಆರಾಧನೆಗೆ ಒಳಪಟ್ಟರು. ದೇವರ ಪೂಜೆ ಮಾಡಲ್ಲ, ನಾವೇ ಸ್ವತಃ ಲಿಂಗ ಪೂಜೆಯನ್ನು ಮಾಡಿಕೊಳ್ಳುತ್ತೇವೆ. ಮಾಡುವುದಕ್ಕೂ ಮಾಡಿಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ತನ್ನಾಸೆಯ ರತಿ ಸುಖ, ತಾನುಂಬುವ ಊಟವ ಬೇರೆಯವರು ಮಾಡುವುದುಂಟೆ. ತಾನು ಮಾಡುವ ಪೂಜೆ ನೋಡಿದ್ರೆ ವೆರಿ ಕ್ರಿಸ್ಟಲ್ ಕ್ಲಿಯರ್ ಕಂಪ್ಯಾರಿಸನ್, ಅನ್ಕ್ವಶ್ಚನೆಬಲ್ ಕಂಪ್ಯಾರಿಸನ್. ಇಂಥ ಅದ್ಭುತವಾದ ಹೋಲಿಕೆಯನ್ನು ನಾನೊಂದ್ಸಲ ಹೇಳ್ತೀನಿ, ಇಂಥ ರಕ್ಕಸವಾದ ಹೋಲಿಕೆಯನ್ನು, ಭಯಾನಕ ಹೋಲಿಕೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ತನ್ನಾಸೆಯ ರತಿ ಸುಖ, ತಾನುಂಬುವ ಊಟ, ಇದಕ್ಕಿಂತಲೂ ಭೀಕರವಾದ ಹೋಲಿಕೆ ಬೇರೆ ಯಾವ ಜಾಣನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಇವೆರಡನ್ನ ಅವನೇ ಮಾಡಬೇಕು. ತಾನುಂಬುವ ಊಟ ಅವನೇ ಉಂಡ್ರೆ ಹೊಟ್ಟೆ ತುಂಬ್ತದೆ. ನನಗೆ ಹಸಿವಾಗಿದೆ, ದಯವಿಟ್ಟು ನನ್ನ ಪರವಾಗಿ ನೀವು ಊಟ ಮಾಡ್ರಿ ಅಂತ ಯಾರು ತನ್ನ ಕಾರ್ಯದರ್ಶಿಗಳಿಗೆ, ತನ್ನ ಸಹಪಾಠಿಗಳಿಗೆ, ಎಂಥ ಮಹಾರಾಜನೇ ಇರಲಿ, ಎಂಥ ಒಬ್ಬ ಸೇವಕನೇ ಇರಲಿ, ಅವನು ಉಣ್ಣುವ ಊಟನ ಅವನೇ ಮಾಡಬೇಕು. ಮಹಾರಾಜ ರೀ ಅವನೆಲ್ಲ ಕೆಲಸಗಳನ್ನ ಕಾಳುಗಳೇ ಮಾಡ್ತಾರೆ. ಹೀಗಾಗಿ ಮಹಾರಾಜರ ಪರವಾಗಿ ನಾನು ಊಟ ಮಾಡ್ತೀನಿ ಅಂತ ಯಾವನೂ ಇತಿಹಾಸದಲ್ಲಿ ಇಲ್ಲಿವರೆಗೂ ಹೇಳ್ಕೊಂಡಿಲ್ಲ. ಹಾಗೆ ಅವನ ಆಸೆಯ ರತಿಸುಖವನ್ನು ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಒಬ್ಬ ಸಂತ ಸಾಮಾನ್ಯರಿಗೆ ಕೊಡುವ ಉದಾಹರಣೆ, ಪ್ರತಿಮೆ ರೂಪಕ ಎಷ್ಟು ಅದ್ಭುತವಾಗಿರ್ತದಂದ್ರೆ ಜನ ಅಲರ್ಟ್ ಆಗಿಬಿಡ್ತಾರೆ. ಊಟ ಮತ್ತು ಕಾಮ ಅಂದ ತಕ್ಷಣ ಅಲರ್ಟ್ ಆಗಿಬಿಡ್ತಾರೆ. ಊಟ ಮತ್ತು ರತಿಸುಖ ಅಂದ ತಕ್ಷಣ ನಮ್ಮ ಕಿವಿ ಜಾಗೃತವಾಗಿ ಬಿಡ್ತವೆ. ಅಂದ್ರೆ ಬಸವಣ್ಣನ ಉದ್ದೇಶ ಊಟ ರತಿಸುಖದ ಬಗ್ಗೆ ಮಾತಾಡೋದಿರಲಿಲ್ಲ, ತಾನು ಮಾಡುವ ಪೂಜೆ. ಹಿ ವಾಂಟೆಡ್ ಟು ಎಂಫಸೈಸ್ ಆನ್ ತಾನು ಮಾಡುವ ಪೂಜೆ ಬಗ್ಗೆ ಹೇಳಬೇಕಾಗಿತ್ತು. ತಾನು ಮಾಡುವ ಪೂಜೆ ಎಷ್ಟು ಮಹತ್ವದ್ದು ಅಂದ್ರೆ ತನ್ನಾಸೆಯ ರತಿಸುಖ, ತಾನುಂಬುವ ಊಟದಷ್ಟೇ ಮಹತ್ವದ್ದು ಅಂತ ಹೇಳಬೇಕಾಗಿತ್ತು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬಹುಶಃ ನನಗೆ ಅತ್ಯಂತ ರೋಮಾಂಚನವನ್ನು ಉಂಟು ಮಾಡುವ ವಚನ ಇದು. ಎಂಥ ಹಾರಿಬಲ್ ಮನುಷ್ಯ ಬಸವಣ್ಣ ಅನಿಸ್ಬಿಡ್ತು ನನಗೆ. ಆಸ್ ಎ ರೈಟರ್ ಐ ಫೀಲ್ ಟ್ರೆಮೆಂಡಸ್ ಟು ಸಿ ದಿಸ್ ಸಿಮಿಲಿ, ಸಿ ದಿಸ್ ಮೆಟಾಫಾರ್. ಇವು ಮೂರ, ಯಾವಾಗ ನೀನು ಮಾಡುವ ಊಟ ನಿನಗೆ ಸುಖ ಕೊಡ್ತದೆಯೋ, ನಿನಗೆ ತೃಪ್ತಿಯನ್ನು ಕೊಡ್ತದೆ, ನೀನು ಎಂಥ ದೊಡ್ಡ ಮನುಷ್ಯ ಆದ್ರೂ ಅದನ್ನು ಬೇರೆಯವ್ರ ಕಡೆ ಮಾಡಿಸಲ್ಲ.
ತನ್ನಾಸೆಯ ರತಿಸುಖ, ನೀನು ಪಡೆಯುವ ರತಿಸುಖನ ಇನ್ನೊಬ್ಬರ ಕಡೆ ಮಾಡಿಸ್ತೀಯ? ಅದನ್ನ ನೀನೇ ಖುದ್ದಾಗಿ, ಖಾಸಿಗೆಯಾಗಿ, ರಹಸ್ಯವಾಗಿ, ಏಕಾಂತದಲ್ಲಿ ಅನುಭವಿಸ್ತೀಯ. ಹಾಗೆ ಖಾಸಗಿಯಾಗಿ, ರಹಸ್ಯವಾಗಿ, ಏಕಾಂತದಲ್ಲಿ, ಧ್ಯಾನಸ್ಥ ಸ್ಥಿತಿಯಲ್ಲಿ ಅನುಭವಿಸುವ ಇನ್ನೊಂದು ಅಂದರೆ ತಾನು ಮಾಡುವ ಪೂಜೆ. ತಾನು ಮಾಡುವ ಪೂಜೆ. ವಚನಗಳಲ್ಲಿ ದೇವರನ್ನ ಕುರಿತು ಹೇಳುವ ವಚನಗಳದಾವಲ್ಲ, ಅದ್ಭುತವಾಗಿದಾವ. ನನಗೆ 10 ವರ್ಷಕ್ಕಿಂತಲೂ ಮುಂಚೆ ಕೇವಲ ಸೋಷಿಯಲ್ ರಿಫಾರ್ಮಿಂಗ್ ವಚನಗಳು ಮಾತ್ರ ಅರ್ಥ ಆಗ್ತಾ ಇದ್ವು. ಈ ಆಧ್ಯಾತ್ಮದ ಶಾರ್ಪ್ನೆಸ್ ಇರುವಂತಹ ವಚನಗಳು ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ನನಗೆ ಅಲ್ಲಮ ಕಠಿಣ ಅರ್ಥನೇ ಆಗ್ತಿರ್ಲಿಲ್ಲ. ಆದರೆ ಈ ಹಾದಿ ಕ್ರಮಿಸಿದ ಮೇಲೆ ಸಮರ್ಪಣೆ ಮನುಷ್ಯನಿಗೆ ಮುಖ್ಯ ಅಂತ ನನಗೊಂದು ಸಂದರ್ಭದಲ್ಲಿ ಗೊತ್ತಾಯಿತು. ಮನುಷ್ಯನಿಗೆ ಬದುಕಬೇಕಾದ್ರೆ ಉಸಿರಿನಷ್ಟೇ ಸ್ವಾತಂತ್ರ್ಯ ಮುಖ್ಯ, ಸ್ವಾತಂತ್ರ್ಯದಷ್ಟೇ ಪ್ರೀತಿ ಮುಖ್ಯ, ಪ್ರೀತಿಯಷ್ಟೇ ದೃಷ್ಟಿ ಮುಖ್ಯ. ಪ್ರೀತಿ, ಸ್ವಾತಂತ್ರ್ಯ, ದೃಷ್ಟಿ ಬದಲಾವಣೆಗೆ ನಿನಗೆ ಒಂದು ಸಮರ್ಪಣೆ ಬೇಕೇ ಬೇಕು. ಅಂತ ಒಂದು ಅದ್ಭುತವಾದ ಸಮರ್ಪಣೆ ವಚನ ಚಳವಳಿಯ ಆರಂಭದಿಂದಲೂ ವಚನ ಚಳವಳಿಯ ಅಂತ್ಯ ಅಂತ ಕರೆಯಂಗಿಲ್ಲ, ವಚನ ಚಳವಳಿಯ ತಾತ್ಕಾಲಿಕ ತಡೆಯವರೆಗೆ ಪ್ರತಿಯೊಬ್ಬ ಲಕ್ಷದ ಮೇಲೆ 96,000 ಶರಣರಿಗೆ ಆ ನಿಷ್ಠೆ, ಆ ಸಮರ್ಪಣೆ, ಆ ಸ್ವಾತಂತ್ರ್ಯ, ಆ ಭಕ್ತಿ ಗಟ್ಟಿಯಾಗಿ ಉಳಿದುಕೊಳ್ಳಿಕ್ಕೆ ಕಾರಣ ಬಸವಣ್ಣ ಹಾಕಿಕೊಟ್ಟ ಅಡಿಪಾಯ, ದಟ್ ಕಮಿಟ್ಮೆಂಟ್. ಆ ಕಮಿಟ್ಮೆಂಟ್ನಲ್ಲಿ ಎಂಥ ಖುಷಿ ಇರ್ತದಂದ್ರೆ, ನಾನು ಅಂಥ ಕಮಿಟ್ಮೆಂಟ್ ಇರೋ ಕೆಲವು ವ್ಯಕ್ತಿಗಳನ್ನು ಕೆಲವು ವಿಷಯವಾಗಿರುವಂಥ ಬದ್ಧತೆಯನ್ನು ನೋಡಿದ್ದೇನೆ. ಒಬ್ಬ ಕಲಾವಿದ, ಒಬ್ಬ ಸಂಗೀತಗಾರ ಪ್ರಾಣ ಹೋದರೂ ಹಾಡ್ತಾನೆ. ಒಬ್ಬ ಕಲಾವಿದ ಎಷ್ಟೇ ಕಷ್ಟಗಳು ಬಂದರೆ ಚಿತ್ರವನ್ನು ಬಿಡಿಸ್ತಾನೆ. ಒಬ್ಬ ಹಿರಿಯ ವ್ಯಕ್ತಿ, ಸಮರ್ಪಿತ ವ್ಯಕ್ತಿ ಎಂಥ ಆಮಿಷಗಳು, ತಡೆಗಳು ಬಂದರೂ ತಾನು ಮಾಡುವ ಕೆಲಸವನ್ನ ನಿಲ್ಲಿಸೋದಿಲ್ಲ. ಅಂಥ ಅನೇಕ ಉದಾಹರಣೆಗಳನ್ನು ನಾವು ಸಮಾಜದಲ್ಲಿ ನೋಡ್ತೇವೆ. ಅದಕ್ಕೆ ಪೂರಕವಾಗಿರುವಂತಹ ಒಂದು ಸುಂದರವಾದ ಕಥೆಯನ್ನು ತಮಗೆ ಹೇಳಿ, ಬಸವಣ್ಣ ಮತ್ತು ಅಕ್ಕ ಹೇಳಿದಂಥ ಅಂಥ ಮಹತ್ವದ ವಚನಗಳನ್ನು ತಮ್ಮ ಮುಂದೆ ನಿವೇದಿಸಿಕೊಂಡು, ಹಾಗಾದ್ರೆ ನೀವು ಕೇಳಬಹುದು, ನಿಮ್ಮ ವಿಷಯ ಜೀವನ ಶೈಲಿ. ಜೀವನ ಶೈಲಿ ಆಧ್ಯಾತ್ಮಿಕ ಜೀವನ ಶೈಲಿಯೋ ಸಹಜವಾದ ಜೀವನ ಶೈಲಿಯೋ, ವೆದರ್ ಇಟ್ ಮೇ ಬಿ ಯುವರ್ ಪರ್ಸನಲ್, ಪ್ರೊಫೆಷನಲ್ ಆರ್ ಸೋಷಿಯಲ್ ಲೈಫ್. ಈ ಸಮರ್ಪಣಾ ಭಾವ ಇರದೇ ಹೋದರೆ ನಿಮ್ಮ ಬದುಕಿನಲ್ಲಿ ಯಶಸ್ಸು ಯಾವುದರಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಲೈಫ್ ಸ್ಕಿಲ್ನಲ್ಲಿ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್ ಅಂದರೆ ಸಮರ್ಪಣೆ, ಮಾಡುವ ಕೆಲಸದಲ್ಲಿ ನಿಷ್ಠೆ. ಸಮರ್ಪಣೆಗೆ ತಳಹದಿ ಏಕಾಗ್ರತೆ, ಕಾನ್ಸಂಟ್ರೇಷನ್, ಡೀಪ್ ಫೋಕಸ್ ಆನ್ ಅವರ್ ಪರ್ಫಾರ್ಮೆನ್ಸ್ ಅಂತ ಒಂದು ಬಹಳ ಸುಂದರವಾದ, ನನಗೆ ತುಂಬ ಆಪ್ತವೆನಿಸಿದ ಕಥೆ. ಎಷ್ಟೋ ಸಲ ನಾನು ಪದೇ ಪದೇ ಹಂಚಿಕೊಳ್ಳುವಂಥ ಒಂದು ಕಥೆ. ಒಬ್ಬ ವ್ಯಕ್ತಿ ದೇವರನ್ನು ಆರಾಧನೆ ಮಾಡ್ತಾ, ಮನಸ್ಸಿನಲ್ಲಿ ಧ್ಯಾನಿಸ್ತಾ, ಅವನ ಗಟ್ಟಿ ನಿರ್ಣಯ ಏನಂದ್ರೆ, ದೇವರು ನನ್ನೊಂದಿಗೆ ಇದ್ದಾನೆ, ನಾನು ನಂಬಿದ ದೇವರು ನನ್ನ ಕಷ್ಟ ಕಾಲದಲ್ಲಿ ನನ್ನ ಜೊತೆ ಸದಾ ಇರ್ತಾನೆ. ಆದರೆ ಈ ವ್ಯಕ್ತಿ ಸಂಕಟ ಬಂದಾಗ ವೆಂಕಟರಮಣ ಅನ್ನೋನಲ್ಲ, ಸದಾ ಕಾಲ ದೇವರನ್ನ ತಾನು ನಂಬಿರುವ ದೇವರು ನನ್ನ ಜೊತೆ ಇರುತ್ತಾನೆ ಅಂತ ನಂಬಿಕೆ ಇತ್ತು. ಆಮೇಲೆ ಇದನ್ನ ದೇವರಿಗೆ ಯಾವಾಗ ಯಾರು ಪ್ರಶ್ನೆ ಮಾಡಬೇಕು, ಅದಕ್ಕೆ ಉತ್ತರ ಯಾರು ಕೊಡಬೇಕು? ನಮ್ಮ ಪ್ರಶ್ನೆಗೆ ದೇವರ ಉತ್ತರ ನಮ್ಮ ಮನಸ್ಸಿನಲ್ಲಿ ಹುಟ್ಟಿಸ್ತಾನೆ. ದ ಆನ್ಸರ್ ಫ್ಲಾಶಸ್ ಇನ್ ಮೈ ಸೋಲ್. ಆನ್ಸರ್, ಐ ಕ್ಯಾನ್ ಫೈಂಡ್ ದಿಸ್ ಆನ್ಸರ್ ಇನ್ ಮೈ ಹಾರ್ಟ್, ಐ ಕ್ಯಾನ್ ಫೈಂಡ್ ಇಟ್ ಮೈ ಸೆಲ್ಫ್. ಗಾಡ್ ವಿಲ್ ನೆವರ್ ಅಪಿಯರ್ ಬಿಫೋರ್ ಯು ಅಂಡ್ ಗಿವ್ ಆನ್ಸರ್. ಕೂಡಲ ಸಂಗಮದೇವ ಅಂದ್ರ ಮುಖಾಮುಖಿ ಆಗ್ತಿರಲಿಲ್ಲ. ವ್ಯಕ್ತಿಯ ಮನಸಾಕ್ಷಿಯೇ ಕೂಡಲ ಸಂಗಮ, ವ್ಯಕ್ತಿಯ ಮನಸಾಕ್ಷಿಯೇ ಗುಹೇಶ್ವರ, ವ್ಯಕ್ತಿಯ ಆತ್ಮಸಾಕ್ಷಿಯೇ ಚನ್ನಮಲ್ಲಿಕಾರ್ಜುನ. ಅಲ್ಲಿ ಯಾವುದು ಮೂರ್ತ ಸ್ವರೂಪದಲ್ಲಿ ಖಂಡಿತವಾಗಿ ನಮ್ಮ ಭಕ್ತಿ ಇರೋದಿಲ್ಲ. ಇನ್ನು ಪ್ರೀತಿಗೆ ಮೂರ್ತ ಸ್ವರೂಪ ಇದೆ. ರಾಧೆಗೆ ಕೃಷ್ಣ ಇದ್ದ ಹಾಗೆ ಅಲ್ಲೊಂದು ಮೂರ್ತ ಸ್ವರೂಪ ಇದೆ. ಇಲ್ಲಿ ಆಹಾರ ಮತ್ತು ತನ್ನಾಸೆಯ ರತಿಸುಖ, ತಾನುಂಬ ಊಟಕ್ಕೆ ಮೂರ್ತ ಸ್ವರೂಪ ಇದೆ. ಅನ್ನ ಇದೆ, ಉಂಡ್ರೆ ತೃಪ್ತಿಯಾಗುತ್ತೆ. ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಇದ್ರೆ ರತಿಸುಖ ಆಗುತ್ತೆ. ಆದರೆ ಈ ಪೂಜೆಗೆ ಒಂದು
ಮೂರ್ತ ಸ್ವರೂಪ ಬೇಕಾಗಿಲ್ಲ. ಅಮೂರ್ತವಾದ ಕಲ್ಪನೆ ಸಾಕು, ಅಮೂರ್ತವಾದ ಅದ್ಭುತ ಕಲ್ಪನಾ ಶಕ್ತಿಯೇ ಸಾಕು. ಭಗವಂತ ನಿನ್ನೊಳಗೆ ಇಲ್ಲಿ ಇಲ್ಲಿ ಚೇತರಿಸ್ಕೊಳ್ತಾನೆ, ಕಾಣಿಸ್ತಾನೆ, ನಿನಗೆ ಮಾರ್ಗದರ್ಶನವನ್ನು ಕೊಡ್ತಾನೆ, ನಿನ್ನನ್ನು ಕೈ ಹಿಡಿದು ನಡೆಸ್ತಾನೆ. ಆದರೆ ಇದು ಇಟ್ಸ್ ನಾಟ್ ಈಸಿ. ಅಂದರೆ ಅರ್ಧ ಸತ್ಯವನ್ನು ಸಮರ್ಪಿಸಿಕೊಂಡ ದೇವರ ಮುಂದೆ ಹೇಳಿದ್ರೆ ನಡೆಯಂಗಿಲ್ಲ. ಅರ್ಧ ಸತ್ಯವನ್ನ ಗಾಢವಾಗಿ ನಂಬಿದ ಪ್ರೀತಿಸಿದ ವ್ಯಕ್ತಿಯ ಮುಂದೆ ಹೇಳಿದ್ರೆ ನಡೆಯಂಗಿಲ್ಲ. ಹೇಳೋದಿದ್ರೆ ಪೂರ್ಣ ಸತ್ಯ ಹೇಳಬೇಕು. ಬೆತ್ತಲೆ ಅಂದ್ರೆ ಸಂಪೂರ್ಣ ಬೆತ್ತಲೆ ಆಗೋದು. ಒಂದು ಸ್ವಲ್ಪ ಬಟ್ಟೆ ಹಾಕೊಂತೀನಿ, ಮಾನ ಮುಚ್ಕೊಂತೀನಿ ಅಂದ್ರೆ ಅಲ್ಲ. ಬೆತ್ತಲೆ ಅಂದ್ರೆ ಸಂಪೂರ್ಣ ಸಮರ್ಪಣೆ. ಬೆತ್ತಲೆ ಅಂತಂದ್ರೆ ನಾಟ್ ನ್ಯೂಡ್, ನಾಟ್ ನೆಕೆಡ್ ಇನ್ ದ ಟ್ರೂ ಸೆನ್ಸ್. ಬೆತ್ತಲೆ ಆಗೋದಂದ್ರೆ ಪರಿಪೂರ್ಣ ಸಮರ್ಪಣೆ. ಆ ಪರಿಪೂರ್ಣ ಸಮರ್ಪಣೆ ಏಕಾಂತದಲ್ಲಿ ಅಮೂರ್ತ ಸ್ವರೂಪದ ದೇವನೊಂದಿಗೆ ಮೂರ್ತ ಸ್ವರೂಪನಾದ ನಾನು ಇಂಟ್ರ್ಯಾಕ್ಟ್ ಮಾಡಬೇಕು. ಇವತ್ತು ಇದು ಸಾಮಾಜಿಕ ವಿಷಯದ ಹಾಗೆಲ್ಲ, ಗಂಭೀರವಾಗಿ ಪ್ರತಿಯೊಬ್ಬ ಮನುಷ್ಯ ನಮ್ಮ ಲಕ್ಷದ ಮೇಲೆ 96,000 ಶರಣರ ಹಾಗೆ ಈ ಅಮೂರ್ತ ಸ್ವರೂಪ ದೇವನೊಡನೆ ನಡೆಸುವ ಅನುಸಂಧಾನ, ಅನುಭವಿಸುವ ಅನುಭವ, ಆ ಅಮೂರ್ತ ಚೈತನ್ಯ ಶಕ್ತಿಯನ್ನು ನಾವು ಅನುಭವಿಸಲೇಬೇಕು. ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಸಮುದ್ರ ತೀರದಲ್ಲಿ ನಡೀತಾ ಇರ್ತಾನೆ. ನಡೀತಿರ್ಬೇಕಾದಾಗ ಅವನು ನನ್ನೊಂದಿಗೆ ದೇವರಿದ್ದಾನೆ, ನನ್ನೊಂದಿಗೆ ದೇವರಿದ್ದಾನೆ, ನನ್ನೊಂದಿಗೆ ದೇವರಿದ್ದಾನೆ ಅಂತ ಹೆಜ್ಜೆ ಆರಂಭ ಹಾಕಕ್ಕೆ ಹತ್ತಿದ ಮೇಲೆ ಮುಂದ್ಗಡೆ ಇವನ ಹೆಜ್ಜೆ ಬೀಳ್ತಿರ್ತವೆ, ಹಿಂದ್ಗಡೆ ದೇವ್ರ ಹೆಜ್ಜೆ ಕಾಣಿಸ್ತಿರ್ತವೆ. ಅಂದರೆ ದೇವರು ಇವನಿಗೆ ಎಷ್ಟು ಲಿಬರ್ಟಿ ಕೊಟ್ಟಿದ್ದ ಅಂದರೆ, ಯು ಕೆನಾಟ್ ಸಿ ಮೀ ಫಿಸಿಕಲಿ, ಬಟ್ ಯು ಕ್ಯಾನ್ ಸಿ ಮೈ ಫುಟ್ ಸ್ಟೆಪ್ಸ್ ಆನ್ ಸ್ಯಾಂಡ್. ಉಸುಕಿನ ಮೇಲೆ ಮೂಡುವ ಮುಸುಕಿನ ಹೆಜ್ಜೆಗಳೇ ಸಾಕು ಅನ್ನುವಂಥ ಅರ್ಥದಲ್ಲಿ ದೇವರು ದಿನ ಆ ಹೆಜ್ಜೆಗಳು ಮೂಡ್ತಾ ಇರ್ತವೆ. ಆದರೆ ಒಂದು ದಿನ ನಮಗೆಲ್ಲ ಜೀವನದಲ್ಲಿ ಏನಿರುತ್ತೆ, ಒಮ್ಮೆ ನಗು, ಕವಿ ಖುಷಿ ಕವಿ ಗಮ್ ಅನ್ನೋ ಹಾಗೆ ನಗು, ಅಳು, ಕಷ್ಟ, ಸುಖ, ನೋವು, ಹಿಂಸೆ ಇದೆಲ್ಲ ಇದ್ದದ್ದೇ ಮನುಷ್ಯನಿಗೆ. ಹಾಗೆ ಭಾಳ ದುಃಖದಲ್ಲಿರ್ತಾನೆ, ಭಾಳ ನೋವಿನಲ್ಲಿರ್ತಾನೆ, ಭಾಳ ಹಿಂಸೆಯಲ್ಲಿರ್ತಾನೆ. ಆವಾಗ ಅವನು ನದಿ ತೀರದಲ್ಲಿ ಅಷ್ಟೇ ದುಃಖದಿಂದ, ಅಷ್ಟೇ ಮಾನಸಿಕ ಒತ್ತಡದಿಂದ, ಹಿಂಸೆಯಿಂದ ನಡೀತಾ ಇರ್ತಾನೆ. ನೋಡ್ತಾನೆ ಹಿಂದ್ಗಡೆ ದೇವರ ಹೆಜ್ಜೆಗಳೇ ಇಲ್ಲ. ಅವನಿಗೆ ಬಹಳ ಮನಸ್ಸಿಗೆ ನೋವಾಗಿಬಿಡ್ತಾರೆ. ನಾನು ಪರಿಪೂರ್ಣವಾಗಿ ಸಮರ್ಪಿಸಿಕೊಂಡ ದೇವರು, ಆರಾಧ್ಯ ದೈವ, ನಾನು ಕಷ್ಟ ಕಾಲದಲ್ಲಿದ್ದಾಗ ನಾನು ಕೈ ಬಿಟ್ಬಿಟ್ನಲ್ಲ ಅಂತ ಅವನಿಗೆ ಬಹಳ ಮನಸ್ಸಿಗೆ ನೋವಾಗುತ್ತೆ. ಬಹಳಷ್ಟು ವಿಚಲಿತನಾಗ್ತಾನೆ. ಅವನು 2 ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಮೂಡ್ತಾವೆ. ನನ್ನ ಭಕ್ತಿಯಲ್ಲಿ ದೋಷವಿದೆಯೋ, ಅಥವಾ ಈ ದೇವರೇ ಈ ರೀತಿ ಮೋಸ ಮಾಡ್ತಾನೆ ಅನ್ನುವಂಥ ಪ್ರಶ್ನೆ ಇದ್ದಾಗ ಮತ್ತೆ ಅದೇ ದುಃಖದಲ್ಲಿ ಅವನು ಹೋಗ್ತಾನೆ. ಮನೆಗೆ ಹೋಗಿ ತನ್ನ ದುಃಖವನ್ನು ಯಾರಿಗೂ ನಿವೇದಿಸಲೇ ಮಾಡಲಾರಂತ ಒದ್ದಾಡಿ, ಮತ್ತು ಮರುದಿವಸ ತನ್ನ ಸಮಸ್ಯೆ ಪರಿಹಾರ ಆದಮೇಲೆ ಶಾಂತವಾಗಿ ಬಂದು ಮತ್ತೆ ಇವತ್ತಾದರೂ ಈ ದೇವರ ಶಕ್ತಿಯನ್ನು ಪರೀಕ್ಷೆ ಮಾಡೋಣ ಅಂಥೇಳಿ ಮತ್ತೆ ಖುಷಿಯಿಂದ ಹೆಜ್ಜೆ ಇಡ್ತಿರ್ತಾನೆ. ಹಿಂದ್ಗಡೆ 2 ಹೆಜ್ಜೆಗಳು ಕಾಣಿಸ್ತವೆ. ನಾ ಹೇಳಿದ್ನಲ್ಲ, ಪ್ರೀತಿ ಮತ್ತು ಭಕ್ತಿಯ ಶಕ್ತಿ ಏನು ಅಂತಂದರೆ, ಯು ಕ್ಯಾನ್ ಫೈಂಡ್ ಆಲ್ ಸ್ಟ್ರಾಂಗ್ ಸೊಲ್ಯೂಷನ್ಸ್ ದೇರ್. ಯು ಕ್ಯಾನ್ ಫೈಂಡ್ ಎನಿ ಕೈಂಡ್ ಆಫ್ ಸೊಲ್ಯೂಷನ್ಸ್ ಓನ್ಲಿ ಇನ್ ಲವ್ ಆ್ಯಂಡ್ ದಿಸ್ ಡೆವೋಷನ್. ಪ್ರೀತಿ ಮತ್ತು ಭಕ್ತಿಯಲ್ಲಿ ಮಾತ್ರ ನೀವು ಆ ಸಂತೃಪ್ತಿಯ ಉತ್ತರವನ್ನು, ಪ್ರಾಮಾಣಿಕತೆಯನ್ನು ಕಾಣಲಿಕ್ಕೆ ಸಾಧ್ಯ. ಆವಾಗ ಅವನು ದೇವರು ಹೇಳ್ತಾನೆ, ದೇವರೇ ಇವತ್ತು ನೀನು ನನಗೆ ಉತ್ತರ ಕೊಡಲೇಬೇಕು. ನಿನ್ನೆ ಯಾಕಪ್ಪ ನೀನು ನನ್ನ ಜೊತೆ ನಡೀಲಿಲ್ಲ? ಆವಾಗ ಹೇಳ್ತಾನ, ದೇವರು ಯಾಕೆ ದೊಡ್ಡವನಾಗ್ತಾನೆ? ನಾನು ಆರಾಧಿಸುವ ದೈವ ನನಗಿಂತಲೂ ದೊಡ್ಡವರಾದಾಗ ನಮಗನಿಸ್ತದೆ, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ನೋಡಿ ಎಂಥ ಅದ್ಭುತವಾದ ಮಾತು ಬಸವಣ್ಣವರು. ಮಾರಾಯ, ನಾನು ಕೋಟಿಗಟ್ಟಲೆ ತಪ್ಪು ಮಾಡ್ತೀನಿ, ನೀನೆಲ್ಲ ಸಹಿಸ್ಕೊಂತ ಹೋಗ್ತಿ. ಕೂಡಲ ಸಂಗಮ ದೇವ, ನೀನು ಯಾಕೆ ಸಹಿಸುವಂತೆ ಅಂದ್ರೆ ಅದಕ್ಕೆ ನೀನು ದೇವರು, ಅದಕ್ಕೆ ನಾ ಈ ಹಾಳು ಮನುಷ್ಯ. ನನ್ನ ಕೆಲಸ ಬರೀ ತಪ್ಪು ಮಾಡೋದು, ನಿನ್ನ ಕೆಲಸ ಬರೀ ನನ್ನ ಕ್ಷಮಿಸಿ ಕೈ ಹಿಡಿದು ನಡೆಸೋದು. ಹಾಗೆ ಈ ವ್ಯಕ್ತಿಗೆ ಉತ್ತರ ಸಿಗ್ತದೆ. ದೇವ್ರು ಹೇಳ್ತಾನೆ, ನೋಡಪ್ಪ, ಒಂದು ತಿಳ್ಕೊ, ನೀನು ಖುಷಿಯಲ್ಲಿದ್ದಾಗ ನಾನು ನಿನ್ನ ಜೊತೆಗಿರ್ತೇನೆ,
ನೀನು ದುಃಖದಲ್ಲಿದ್ದಾಗ ನಾನು ನಿನ್ನನ್ನು ಖಂಡಿತವಾಗಿ ಒಂಟಿಯಾಗಿರಲಿಕ್ಕೆ ಬಿಡೋದಿಲ್ಲ. ಹಾಗಾದ್ರೆ ನಿನ್ನೆ ನೀ ಏನು ಮಾಡಿದಿ? ನಾನು ಒಂಟಿಯಾಗಿ ಬಿಟ್ಟೆಲ್ಲ, ಒಬ್ಬನೇ ಅತ್ತೆ ಈ ಸಮುದ್ರದ ಕಡಲ ತೀರದಲ್ಲಿ ನನ್ನ ನೋವನ್ನು ಹಂಚಿಕೊಂಡೆ. ನೀನು ಎಲ್ಲಪ್ಪ ಇದ್ದೆ ಅಂತ ಕೇಳ್ತಾನೆ. ದೇವ್ರು ಹೇಳ್ತಾನ, ಮೂರ್ಖ, ಹುಚ್ಚಪ್ಪ, ನಿನ್ನೆ ಯಾಕೆ ಇನ್ನೂ ಎರಡು ಹೆಚ್ಚಿಗೆ ಹೆಜ್ಜೆಗಳು ಕಾಣಲಿಲ್ಲ ಅಂದರೆ ನಿನ್ನೆ ನೀನು ನಡಿಲಿಲ್ಲ, ನಾನು ನಡೆದೆ ಅಂತಾನೆ. ಇದೆಂಥ ಮಾತಿದ? ನಾನೇ ನಡೆದಿದ್ದೀನಿ, ನನ್ನ ಕಾಲು ಒದ್ದೆ ಆಗಿದೆ, ನಾನು ನಡೆದೇನು? ನೋ, ನೀನು ನಡೆದಿಲ್ಲ. ಬಹಳ ಅಸಹಾಯಕ ದುಃಖದ ಸ್ಥಿತಿಯಲ್ಲಿದ್ದ ನಿನ್ನನ್ನು ನಾನು ಹೆಗಲ ಮೇಲೆ ಕೂಡಿಸಿಕೊಂಡು ನಾನು ನಡೆದೆ. ನೀನು ಕಂಡ ಹೆಜ್ಜೆಗಳು ನೀನು ಅಲ್ಲ, ನೀನು ಕಂಡ ಹೆಜ್ಜೆಗಳು ನಾನು ಅಂದಾಗ ಈ ಭಕ್ತನಿಗೆ ಅಗಾಧವಾದ ಒಂದು ಏನಂತೀವಿ, ದ ಗ್ರೇಟೆಸ್ಟ್ ಲೈಟ್ ಪಾಪ್ಸ್ ಅಪ್, ವಂಡರ್ಫುಲ್ ಲೈಟ್ ಪಾಪ್ಸ್ ಅಪ್. ನಮ್ಮ ಬದುಕಿನಲ್ಲಿ ಅನೇಕ ಸಲ ನಾವು ಸಂಕಷ್ಟದಲ್ಲಿದ್ದಾಗ ನಾವು ಅಕಸ್ಮಾತ್ ನಮ್ಮ ಸಮರ್ಪಣೆ ಅಷ್ಟೇ ಗಟ್ಟಿಯಾಗಿದ್ದರೆ, ನಮ್ಮ ಸಮರ್ಪಣೆಯಲ್ಲಿ ಅಷ್ಟು ದೊಡ್ಡ ಶಕ್ತಿ ಇದ್ದರೆ, ನಮ್ಮ ಸಮರ್ಪಣೆಯಲ್ಲಿ ಅಷ್ಟು ದೊಡ್ಡ ಚೈತನ್ಯ ಇದ್ದರೆ, ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ. ನಾನು ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸಿನ ತಾಕತ್ತು, ಸುಪ್ತ ಮನಸ್ಸಿನ ಶಕ್ತಿಯನ್ನು ಹೇಳ್ತಿರ್ಬೇಕಾದಾಗ ನಾನು ಸದಾ ಹೇಳ್ತೇನೆ, ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಏನು ಅಂದರೆ ನಿಮ್ಮ ಇಚ್ಛಾಶಕ್ತಿ ಇದೆಯಲ್ಲ, ನಿಮ್ಮ ಸಂಕಲ್ಪ ಇದೆಯಲ್ಲ. ಬಸವಾದಿ ಶರಣರ ಸಂಕಲ್ಪ ಏನಂದ್ರೆ ಅವ್ರು ಹೋದ್ರು ಅವ್ರ ವಚನಗಳು ಉಳಿಬೇಕು ಅನ್ನೋದು ಅವ್ರ ದೊಡ್ಡ ಸಂಕಲ್ಪ. ಅದಕ್ಕೆ ಆ ಸಂಕಲ್ಪದ ಶಕ್ತಿ ಅರವಿಂದ್ ಜತ್ತಿಯವರು ಮೈಮೇಲೆ ಬಂದು ದೇವ್ರ ಥರ ಹೊಕ್ಕೊಂಡು, ದೇವ್ರ ಥರ ಹೊಕ್ಕೊಂಡು ಎಲ್ಲ ಭಾಷೆಗಳಿಗೆ ಅನುವಾದ ಮಾಡಿಸ್ತದೆ. ಆ ಶಕ್ತಿ ಎಷ್ಟು ಕೆಲಸ ಮಾಡ್ತದಂದ್ರೆ, ಒಬ್ಬ ಮಾಜಿ ಉಪರಾಷ್ಟ್ರಪತಿ ಮಗ ಮನಸ್ಸು ಮಾಡಿದರೆ ಶಾಸಕರಾಗ್ಬೋದು, ಲೋಕಸಭಾ ಸದಸ್ಯರಾಗ್ಬೋದು, ರಾಜ್ಯಸಭಾ ಸದಸ್ಯರಾಗ್ಬೋದು, ಮಂತ್ರಿ ಆಗ್ಬೋದು. ಬೇಡ, ನೀ ಹಂಗಾಗೋದು ಬೇಡ, ನೀನು ವಚನದ ಕೆಲಸಗಳನ್ನು ಮಾಡಬೇಕು, ವಚನಗಳನ್ನು ಜಗತ್ತಿಗೆ ಮುಟ್ಟಿಸ್ಬೇಕಪ್ಪ ಅನ್ನುವಂಥ ಸಂಕಲ್ಪ ಇದೆಲ್ಲ ಶರಣರು, ಅದು ಜತ್ತಿ ಅಂತವ್ರ ಜೊತೆ ಕೆಲಸ ಮಾಡಿಸ್ತದೆ. ಸಮರ್ಪಣಾ ಭಾವದಿಂದ ದುಡಿಯುವಂತಹ ಸಾವಿರಾರು ಜನರ ಜೊತೆ ಅದು ಕೆಲಸವನ್ನು ಮಾಡಿಸ್ತದೆ. ಎಷ್ಟೋ ಸಂತರು ಫಗು ಹಳಕಟ್ಟಿಯವರ ಸಂಕಲ್ಪದ ಮೂಲಕವಾಗಿ ವಚನಕಾರ ಅಂತ ಕೆಲಸವನ್ನು ಮಾಡ್ತಾರೆ. If I do anything, if I perform anything with the strongest determination, strongest dedication, that will be communicated, that will be continued later on with some other people whom I don't know. Whether I know or I don't know, they will carry forward my task if I am very strong in my dedication. ಈ ನಂಬಿಕೆ, ಬಸವಾದಿ ಶರಣರಲ್ಲಿ ನಂಬಿಕೆ ಇಟ್ಟಿರುವಂತಹ ಪ್ರತಿಯೊಬ್ಬರ ಅನುಭವಕ್ಕೆ ಬರುವ ಅನುಭೂತಿಯಾಗಬೇಕು. ಅನುಭವ ಆದರೆ ಸಾಲದು, ಅನುಭವವಾಗಬೇಕು. ಅನುಭವ ಯಾವಾಗ ಅನುಭವ ಆಗ್ತದೆ ಅಂದರೆ ಅದನ್ನು ಅನುಭವಿಸಿದಾಗ. ಆವಾಗ ಭಕ್ತ ಹೇಳ್ತಾನೆ, ಯು ಆರ್ ರಿಯಲಿ ಗ್ರೇಟ್, ನೀವು ನಿಜವಾಗ್ಲೂ ಅದ್ಭುತ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ನೀವೆಲ್ಲರೂ ಅನುಭವ ಮಂಟಪದ ಶರಣರು, ನಿಮ್ಮ ಆರಾಧ್ಯ ದೈವ ಏನೇ ಇರಲಿ ಅದನ್ನೇ ಇಟ್ಕೊಳ್ರಿ. ಆ ಆರಾಧ್ಯ ದೈವದ ಮೂಲಕವಾಗಿ ನಿಮ್ಮ ಸಮರ್ಪಣೆಯನ್ನು ನೀವು ತೋರಿಸಿಕೊಳ್ರಿ. ಮತ್ತೆ ನೀವು ಮಾಡುವ ಕೆಲಸದಲ್ಲಿ ಎಷ್ಟು ಪ್ರಾಮಾಣಿಕತೆ ಇರಬೇಕಂದ್ರೆ ಪ್ರತಿಯೊಂದನ್ನು ಹೇಳಬೇಕು. ಅದಕ್ಕೆ ವಚನದಲ್ಲಿ ಒಂದೊಂದ್ಸಲ ಅನ್ಪಾರ್ಲಿಮೆಂಟರಿ, ಸೌಜನ್ಯಕ್ಕೆ ಮೀರಿದ ಪದಗಳು ನಮಗೆ ಕಾಣಿಸ್ತಾವ. ಬಟ್ ದೇ ಆರ್ ನಾಟ್ ಅನ್ಪಾರ್ಲಿಮೆಂಟರಿ ವರ್ಡ್ಸ್. ನೀವು ಕೃತಕವಾಗಿ ಸೃಷ್ಟಿಸಿಕೊಂಡಿರುವ ಏನು ನಾಗರಿಕತೆ ಇದೆಯಲ್ಲ, artificial civilization makes you not to use unparliamentary words. Again, the usage of unparliamentary words is your primitive thinking related to theory of relativity. ಅದು ನಿಮ್ಮ ಸಾಪೇಕ್ಷ ಸಿದ್ಧಾಂತ. ಹಿಂಗೆ ಬಳಸ್ಬೋದನ್ರಿ? ಗಡ್ಡ ಮೀಸೆ ಬಂದಡೆ ಗಂಡೆಮ್ಮರು, ಮಲೆಮೂಡಿ ಬಂದರೆ ಹೆಣ್ಣೆಮ್ಮರು, ಏನ್ರಿ ಶರಣರಾಗಿ ಅಂತ ಅಶ್ಲೀಲ ಪದಗಳನ್ನು ಬಳಸೋದ ಅಂತ ಅನ್ನೋರು ಅದಾರ. ಯಾಕೆ ಹಂಗೆ ಬಳಸಿದ್ರು ಅಂದರೆ, ಏನ್ರಿ ಬಸವಣ್ಣ ಆಧ್ಯಾತ್ಮದ ವಿಷಯ ಹೇಳ್ಬೇಕಾದಾಗ ತನ್ನಾಸೆ ರತಿಸುಖ ಅಂತ ಬಳಸ್ಬೋದಾ? ಬಳಸಬೇಕು, ನಿಸ್ಸಂದೇಹವಾಗಿ ಬಳಸಬೇಕು, ನಿಸ್ಸಂಕೋಚವಾಗಿ ಬಳಸಬೇಕು. ಬದುಕಿನ ಮೂಲ ದ್ರವ್ಯದ ಸಂಗತಿಗಳನ್ನು ಹೋಲಿಸಿಕೊಂಡು ಹೇಳಿದಾಗ ಮಾತ್ರ ನಮಗೆ ಸತ್ಯ ಅನುಭವಕ್ಕೆ ಬರ್ತದೆ. ಕಹಿ ತಿಂದಾಗ ಮಾತ್ರ ಸಿಹಿಯ ಮರ್ಮ ಗೊತ್ತಾಗ್ತದೆ. ಬೆಲ್ಲ ತಿಂದಾಗ ಮಾತ್ರ ಬೇವು ಕಹಿ ಅಂತ ಗೊತ್ತಾಗ್ತದೆ. ಬೇವು ತಿಂದ ಮೇಲೆ ಬೆಲ್ಲ ತಿಂದರೆ ಬೆಲ್ಲದ ರುಚಿ ನಮಗೆ ಗೊತ್ತಾಗ್ತದೆ. ಅಂತಹ ಒಂದು
ಸಮರ್ಪಣೆಯಿಂದ ಅನುಭವ ಮಂಟಪವನ್ನು ಕಟ್ಟಲ್ಪಟ್ಟಿತು. ಅನುಭವ ಮಂಟಪ ಕಟ್ಟಲ್ಪಟ್ಟಿತು. ಅನುಭವ ಮಂಟಪವನ್ನು ಕಟ್ಟಿರು. ಯಾರು ಯು ಕ್ಯಾನ್ ರೀಡ್ ಎನಿಬಡಿ ಈಸ್ ಅ ಸಕ್ಸಸ್ ಸ್ಟೋರಿ. ಸೆಲೆಬ್ರಿಟಿ ಅಂತ ಯಾರನ್ನು ಕರಿತೀರಿ, ಯಾರು ಒಬ್ಬ ಮಹಾನ್ ಸಾಧಕ ಅಂತ ಕರಿತೀರಿ, ಪ್ರತಿಯೊಬ್ಬ ಸಾಧಕರ ಮೂಲ ರಹಸ್ಯ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಮೂಲ ರಹಸ್ಯ ಏನಂದ್ರೆ ಅವನಲ್ಲಿ ಏನೋ ಒಂದು ಸಮರ್ಪಣಾ ಭಾವ ಇದೆ. ಅವನನ್ನು ಯಾವುದೋ ಒಂದು ಕಾರಣದ ಕೈ ನಡೆಸ್ಕೊಂಡು ಹೋಗ್ತದೆ. ಅದಕ್ಕೊಂದು ಅದ್ಭುತವಾದ ವಚನ ನಾನು ಆರಂಭದಲ್ಲೇ ಹೇಳಿದೆ. ಸುಮ್ಮನೆ ಪ್ರವಚನಕಾರರು ಹೇಳಿದ ರೀತಿಯಲ್ಲಿ ಹೇಳಿದೆ ನಾನು. ಹಾಡಿದಡೆ ಎನ್ನೊಡೆಯನ ಹಾಡುವೆ, ಬೇಡಿದಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೆ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಶರಗೊಡ್ಡಿ ಬೇಡುವೆ. ಪ್ರತಿ ಶಬ್ದಗಳು, ಪ್ರತಿಯೊಂದು ಪ್ರತಿಮೆಗಳು ಶರಗೊಡ್ಡಿ ಬೇಡುವೆ. ಬಸವಣ್ಣ ಪುರುಷ. ಯಾಕೆ ಆ ಪ್ರತಿಮೆಯನ್ನು ಶರಗೊಡ್ಡಿ ಬೇಡುವೆ ಅನ್ನೋದನ್ನು ಬಳಸಿಕೊಂಡ ಹೆಣ್ಮಕ್ಳು ಹೇಳ್ಬೇಕು, ಶರಗೊಡ್ಡಿ ಬೇಡುವೆ, ಅಯ್ಯ ಶರಗೊಡ್ಡಿ ಬೇಡುವೆ. ಅದಕ್ಕೆ ಗುರುಗಳು ಪೂಜ್ಯರು ಏನಾರು ಆಶೀರ್ವಾದವನ್ನು ಕೊಟ್ಟರೆ ನಿನ್ನ ಉಡಿ ಒಡ್ಡಮ್ಮ ಶರಗೊಡ್ಡು ಅಂತ ಹೇಳ್ತಾರೆ. ಶರಗೊಡ್ಡಿ ಬೇಡುವೆ, ಶರನೆಲ್ಲ ಹಾಕ್ತಾರೆ. ಆದರೆ ಬಸವಣ್ಣ ಹೇಳ್ತಾನೆ, ಗಂಡಸು ಕೂಡ, ಪ್ರತಿಯೊಬ್ಬ ಗಂಡಸಿನಲ್ಲಿ ಹೆಣ್ಣಿನ ಮಾತೃತ್ವ ಇರ್ತದೆ. ಸೈಕಾಲಜಿಕಲಿ ಐ ಆಮ್ ಮೇಲ್, ಐ ಆಮ್ ಫಿಮೇಲ್ ಆಲ್ಸೋ. ಎವ್ರಿ ಮ್ಯಾನ್ ಈಸ್ ಎ ಮ್ಯಾನ್ ಆ್ಯಂಡ್ ಫಿಮೇಲ್. ಪ್ರತಿಯೊಬ್ಬ ಹೆಣ್ಣಿನಲ್ಲಿ ಆ ಹೆಣ್ತನ ಮತ್ತು ಪುರುಷತ್ವ ಎರಡೂ ಇರ್ತದೆ. ಸೈಕಾಲಜಿಕಲಿ ಮನುಷ್ಯನಿಗೆ ಅದಕ್ಕೆ ಒಂದು ಧರ್ಮದಲ್ಲಿ ಅರ್ಧನಾರೀಶ್ವರ ಅನ್ನುವಂಥ ಪರಿಕಲ್ಪನೆ ಇದೆ. ಪರಮಾತ್ಮನ ಪರಿಕಲ್ಪನೆಯಲ್ಲಿ ಅರ್ಧನಾರೀಶ್ವರ ಅನ್ನೋ ಪದ ಯಾಕಿದೆ ಅಂದರೆ ಎರಡೂ ಇದೆ. ಹಾಗಾದರೆ ಸ್ತ್ರೀಯರು ಬಳಸಬಹುದಾದ ಪ್ರತಿಮೆಗಳನ್ನು ನಾವು ಬಳಸಬೇಕು, ಬಳಸಬಾರದು? ಬಳಸಬೇಕು. ಕಾವ್ಯ ಮಾರ್ಗಕ್ಕೂ ಅಷ್ಟು ದೊಡ್ಡ ಹಾದಿಯನ್ನು ತೋರಿಸ್ಕೊಟ್ಟಾರೆ ನೋಡ್ರಿ ಬಸವಣ್ಣ. ಕವಿಗಳಿಗೂ ಹೊಸ ಮಾರ್ಗವನ್ನು. ನಾನು ಹೆಣ್ಣಿನ ಪ್ರತಿಮೆಯನ್ನು ಬಳಸ್ಬೋದೋ ಬಳಸ್ಬೋದು. ನನಗೆ ಕಷ್ಟ ಆದಾಗ ನಾನು ಅವ್ವ ಅಂತೀನಿ, ಅಮ್ಮ ಅಂತೇನೆ, ಅಪ್ಪ ಅನ್ನಲ್ಲ. ಯಾಕಂದ್ರೆ ನನಗೆ ಆರಾಧ್ಯ ದೇವತೆಯಾಗಿ ತಾಯಿ ಕಾಣಿಸ್ತಾಳೆ. ಅದಕ್ಕೆ ಅಲ್ಲಿ ಆ ತಾಯ್ತನ ಇರುತ್ತಲ್ಲ, ನಾನು ಹೆಣ್ಣಿನ ಮೂಲಕ ಬಂದಿರ್ತೀನಲ್ಲ. ಹಾಗೆ ಶರಗೊಡ್ಡಿ ಬೇಡುವೆ. ಯಾರಿಗೆ? ನೂರಾರಲ್ಲ, ಸಾವಿರಾರಲ್ಲ, ಒಂದು ವ್ಯಕ್ತಿ. ಪ್ರೀತಿ ಮತ್ತು ಭಕ್ತಿ ಯಾವಾಗಲೂ ಒಬ್ಬೇ ವ್ಯಕ್ತಿಯ ಜೊತೆಗೆ ಘಟಿಸ್ತದೆ. ಯಾವ ನೂರಾರು ವ್ಯಕ್ತಿಗಳ ಜೊತೆ ಇದ್ರೆ ಅದು ಪ್ರೀತಿ ಅಲ್ಲ, ಅದು ಲಂಪಟತೆ, ಅದು ಐಷಾರಾಮಿ, ಅದು ದೇಶಾವರಿ. ಪ್ರೀತಿ ಮತ್ತು ಭಕ್ತಿ ಒಂದೇ ಕಡೆ ಘಟಿಸ್ತದೆ. ಪ್ರೀತಿ ಮತ್ತು ಭಕ್ತಿ ಚದುರಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಚದುರಿ ಹೋದರೆ ಅದು ಪ್ರೀತಿ ಅಲ್ಲ, ಚದುರಿ ಹೋದರೆ ಅದು ಭಕ್ತಿ ಅಲ್ಲ. ಇಂಪಾಸಿಬಲ್, ಹೈಲಿ ಇಂಪಾಸಿಬಲ್. ಅದಕ್ಕೇನೆ ಭಕ್ತಿಯ ವಿಷಯದಲ್ಲಿ ಏಕದೇವೋಪಾಸನೆಯನ್ನು ತರೋದರ ಜೊತೆಗೆ ಯಾರು ಅದಕ್ಕೆ ನೀವು ಪ್ರತಿಯೊಬ್ಬರಿಗೂ ಲಕ್ಷದ ಮೇಲೆ 96,000 ಶರಣರಿದಿರಲ್ಲ, ನಿಮಗೆ ನಿಮ್ಮದೇ ಆದ ಆರಾಧ್ಯ ದೈವ ಇರಲಿ, ಆ ಸ್ವಾತಂತ್ರ್ಯವನ್ನು ಕೊಟ್ಟ. ನಿಮ್ಮದೇ ಆದ ಆರಾಧ್ಯ ದೈವ ಇರಲಿ, ನಿಮ್ಮದೇ ಆದ ಆರಾಧ್ಯ ದೈವದ ಸಂಕೇತವನ್ನೇ ನೀವು ವಚನಕ್ಕೆ ಇಟ್ಕೊಡ್ರಿ ಅಂತ ಕೊಟ್ಟ ಸ್ವಾತಂತ್ರ್ಯ ಇದೆಯಲ್ಲ, ಅದು ಎಷ್ಟು ಲಾಭ ಆಯಿತು. ಹಾಡಿದರೆ ನಾನು ಹಾಡ್ತೀನಿ, ಖುಷಿಯಾದಾಗ ಹಾಡ್ತೀನಿ. ಹಾಡು ಅಂದರೆ ಖುಷಿ, ಹಾಡು ಅಂದರೆ ಭಕ್ತಿ. ಅದಕ್ಕೆ ವಿ ಆರ್ ಆಲ್ ಬಾತ್ರೂಮ್ ಸಿಂಗರ್ಸ್. ವಿ ಸಿಂಗ್ ಇನ್ ದ ಬಾತ್ರೂಮ್, ವಿ ಬಿಕಮ್ ಹ್ಯಾಪಿ ಆ್ಯಂಡ್ ವಿ ಸಿಂಗ್ ಇನ್ ದ ಬಾತ್ರೂಮ್. ಹಾಡಿದಡೆ ಎನ್ನ ಒಡೆಯನ ಹಾಡುವೆ. ನಾವು ಹಾಡಿದರೆ ನನಗೇನು ಬೇಕು ಅದನ್ನು ಹಾಡ್ತೀನಿ. ಪ್ರೇಮ ಕವಿಯಾಗಿದ್ದರೆ ಪ್ರೀತಿಯನ್ನು ಹಾಡ್ತೀನಿ, ಭಕ್ತಿಯಾಗಿದ್ದರೆ ಭಜನೆ ಮಾಡ್ತೇನೆ. ಹಾಗೆ ನನ್ನ ಮೂಲ ದ್ರವ್ಯ, ಮನಸ್ಸಿನ ಮೂಲ ದ್ರವ್ಯ ಏನಿದೆ ಅದನ್ನು ನಾನು ಹಾಡ್ತೀನಿ. ಏನು ಹಾಡ್ತೀನಿ? ಖುಷಿಯಾಗಿ ದೇವರನ್ನು ಹಾಡ್ತೀನಿ. ಕಷ್ಟ ಬಂತು ಅಂದರೆ ಬೇಡ್ತೀನಿ. ಹಾಡ್ತೀನಿ ಇಲ್ಲ ಬೇಡ್ತೀನಿ. ನಮ್ಮ ಬದುಕಿಷ್ಟೇ ನೋಡ್ರಿ. ಖುಷಿ ಇದ್ದರೆ ಹಾಡ್ತೀವಿ, ದುಃಖ ಅಯ್ಯೋ ಯಪ್ಪ ನನ್ನ ರಕ್ಷಣೆ ಮಾಡೋ ತಂದೆ ಅಂತೀವಿ. ಆದ್ರೆ ಅಪಾಯ ಏನಂದ್ರೆ ಖುಷಿ ಆದಾಗ ನಾವು ಈ ಬೇಡೋ ತಂದೆಯನ್ನು ಮರ್ತು ಬಿಡ್ತೀವಿ. ಖುಷಿ ಆದರೆ ನಾನು ಸಂತೋಷವಾಗಿದ್ದರೆ ಪ್ರೀತಿಸುವ ಮನಸ್ಸನ್ನು ಮರ್ತು ಬಿಡ್ತೀನಿ. ದುಃಖ ಬಂದ್ರೆ ನನಗೆಲ್ಲರೂ ನೆನಪಾಗ್ತಾರೆ. ಜೊತೆಗಿದ್ದಾಗ ನಾನು ಯಾರನ್ನೂ ಹಚ್ಕೊಳ್ಳೋದಿಲ್ಲ. ಐ ಲೀವ್ ಲೈಕ್ ಎ ಅನ್ವಾಂಟೆಡ್ ಕ್ರಿಯೇಚರ್. ಎಲ್ಲರೂ ಡಿಸ್ಲೈಕ್ ಮಾಡ್ತೀನಿ, ನಡಿಯಾಚೆ ಅಂತೀನಿ. ನನಗೆ ಅನಾರೋಗ್ಯ ಬಿದ್ದು ಹಾಸಿಗೆ ಹೇಳಿದ್ರೆ ನೀವು ಬರ್ರಿ ಅಂತ ಕರಿತೀನಿ.
ನೋಡಿ, ಹಾಡೋ ಮುಂದಿದ್ದ ಖುಷಿ ಬೇಡೋ ಮುಂದೆ ಇರಂಗಿಲ್ಲ, ನನಗೆ ದುಃಖ ಆಗತ್ತೆ, ಬಾ ಅಂತ ಕರಿತೀನಿ. ಹಾಗಿದ್ರೆ ಬಿದ್ದ ಮೇಲೇನು ಏಕಾಂಗಿ ಇದ್ದಾಗ ಸುಮ್ಮನೆ ಬಿಡಬೇಕಾಗಿತ್ತು, ಯಾಕೆ ಬಾ ಅಂತಿ? ಖುಷಿಯಾಗಿದ್ದಾಗ ನೀನು ಯಾಕೆ ಎಲ್ಲರನ್ನೂ ಕರ್ಕೊಂಡು ಹೋಗೋದಿಲ್ಲ? ಖುಷಿಯಾಗಿದ್ದಾಗ ಅಹಂಕಾರ, ದರ್ಪ, ಠೇಂಕಾರದಿಂದ ಮೆರಿತಿದಿ. ದುಃಖದಲ್ಲಿದ್ದಾಗ ನಿನಗೆ ಜನ ಬೇಕು. ಅಯ್ಯೋ ಬರ್ರೋ ಅಂತ ಹೊಡ್ಕೊಂತಿರ್ತಾರ, ಅಯ್ಯೋ ಅವ್ನು ಬಾಯ್ ಬಡ್ಕೊಳ್ತಾ ಇದ್ದಾನೆ ಹೋಗ್ರೋ ಅಂತ. ಉಳಿದ ಟೈಮ್ನಲ್ಲಿ ಅಸ್ಪೃಶ್ಯತೆಯಿಂದ ನೀನು ಜನರನ್ನು ದೂರ ಇಡ್ತಿ. ಸಂತೋಷವಾಗಿದ್ದಾಗ, ದುಃಖಿದ್ದಾಗ ಎಲ್ಲರೂ ಬರಲಿ ಅಂತ ಬಯಸ್ತೀನಿ. ಆದರೆ ಏಕಾಗ್ರತೆ ಇರುವಂಥ ವ್ಯಕ್ತಿ, ನಿರಾಕರಣಾ ಪ್ರವೃತ್ತಿಯ ವ್ಯಕ್ತಿ, ನಿಶ್ಚಲವಾಗಿರೋ ವ್ಯಕ್ತಿ ಖುಷಿ ಬಂದರೂ ಅಷ್ಟೇ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಹಾಡಿದಡೆ ಎನ್ನೊಡೆಯನ ಹಾಡುವೆ, ಬೇಡಿದಳು ಅದೇ ಒಡೆಯನಿಗೆ ಬೇಡುವೆ, ಅದೇ ವ್ಯಕ್ತಿಗೆ ನಾನು ಬೇಡುವೆ. ಹಾಡಿದರೂ ಅವನಿಗೆ ಬೇಡ್ತೀನಿ, ಬೇಡಿದ್ರಿಗೂ ಅವನೇ ಬೇಡ್ತೀನಿ. ಏನು? ಎನ್ನ ಒಡೆಯಂಗೆ ಒಡಲ ತೋರಿ ಬಡತನವ ಭಿನ್ನಯಿಸುವೆ. ಇಲ್ಲಿ ಎರಡು ಅರ್ಥ. ಬಡತನ ಯಾಕೆ ಭಿನ್ನಯಿಸ್ತೀವಪ್ಪ? ನಾವೆಲ್ಲರೂ ಶ್ರೀಮಂತಿಕೆಯನ್ನು ಭಿನ್ನಯಿಸ್ತೀವಿ. ನಾನು ಯಾವುದೇ ದೇವಸ್ಥಾನಕ್ಕೋ, ದೇವರೇ ನನ್ನ ದೊಡ್ಡವನನ್ನಾಗಿ ಮಾಡು, ನನಗೆ ಅಧಿಕಾರ ಕೊಡು, ದೇವರೇ ನನ್ನನ್ನು ಶ್ರೀಮಂತನನ್ನಾಗಿ ಮಾಡು. ವಚನಗಳನ್ನು ಹೇಗೂ ವ್ಯಾಖ್ಯಾನಿಸಬಹುದು, ಹೇಗೂ ಓದಬಹುದು ಅನ್ನೋದನ್ನು ನನಗೆ ಮೊನ್ನೆ ಬೇಲಿಮಠದ ಅಪ್ಪಗಳು ಭಾಳ ಚೆನ್ನಾಗಿ ಹೇಳಿದ್ದಾರೆ. ನಾನು ಅದೇ ಅರ್ಥದಲ್ಲಿ ಇಲ್ಲಿ ಇಂಟರ್ಪ್ರಿಟ್ ಮಾಡ್ತೇನೆ. ಬಡತನವ ಭಿನ್ನಯಿಸೋದು, ನಾನು ಬಡತನ ಬಂದೈತಿ ದೂರ ಮಾಡಂತ ಭಿನ್ನಯಿಸ್ತೀನಿ ಅಂತಲೂ ಅರ್ಥೈಸ್ಬೋದು. ಬಡತನವ ಭಿನ್ನಯಿಸ್ತೀನಿ, ನನಗೆ ಶ್ರೀಮಂತಿಕೆಯನ್ನು ಕೊಡಲೇಬೇಡ ಅಂತ ಅರ್ಥನೂ ಇರ್ಬೋದು. ಯಾಕಂದರೆ ಶ್ರೀಮಂತಿಕೆಯನ್ನು ಕೊಟ್ಟು ನಾನು ಅಹಂಕಾರಿ ಆಗ್ತೀನಿ, ಅಧಿಕಾರವನ್ನು ಕೊಟ್ಟು ನಾನು ಅಹಂಕಾರಿ ಆಗ್ತೀನಿ. ಇದನ್ನು ಯಾವುದಕ್ಕೆ ನಾನು ಕಂಪೇರ್ ಮಾಡಿ ಊಹೆ ಮಾಡ್ಕೊಳ್ತೀನಿ ಅಂದರೆ, ನನ್ನ ಹೆಳವನ ಮಾಡಯ್ಯ, ಅಂಧಕನ ಮಾಡಯ್ಯ ಅಂತ ಇದೇ ಬಸವಣ್ಣ ಕೇಳ್ತಾನೆ. ಯಾರು ದೇವರಿಗೆ ಕುರುಡನ್ ಮಾಡು, ಕುಂಟನ್ ಮಾಡು ಅಂತ ಪ್ರಾರ್ಥನೆ ಮಾಡಲ್ರಿ. ಸಾಧ್ಯ ಆದ್ರೆ 2 ಅಲ್ಲ 4 ಕಾಲು ಕೊಡು, ಸಾಧ್ಯ ಆದ್ರೆ 4 ಕೈ ಕೊಡು, 10 ತಲೆ ಕೊಡು ಅಂತ ಕೇಳ್ತೀವಿ. ಹೊರತಾಗಿ ಕುರುಡನ್ ಮಾಡು, ಕುಂಟನ್ ಮಾಡು ಅಂತ ಬೇಡಿದ ಉದ್ದೇಶ ಒಂದು ಕಡೆ ಇದ್ದಾಗ, ಒಂದು ಉದಾಹರಣೆ ಅಲ್ಲಿದ್ದಾಗ ನಮ್ಗೆ ಅನಿಸ್ತದೆ, ಐ ಇಂಟರ್ಪ್ರಿಟ್ ದ್ಯಾಟ್ ಬಡವನ ಮಾಡಯ್ಯ ಅಂದ್ರೆ ನನ್ನನ್ನು ಶ್ರೀಮಂತನನ್ನಾಗಿ ಮಾಡಬೇಡ. ಶ್ರೀಮಂತನನ್ನಾಗಿ ಮಾಡಿದ್ರೆ ನಾನು ಅಹಂಕಾರಿ ಆಗ್ತೀನಿ. ಅದಕ್ಕೆ ಬಡತನವ ಭಿನ್ನಯಿಸುವ 2 ಅರ್ಥ. ಬಡತನವನ್ನು ದೂರ ಮಾಡಂತ ತಿಳ್ಕೊಡ್ರಿ. ನೀವು ನಾನು ಬಡತನ ದೂರ ಮಾಡಂತ ಕೇಳೋಣ. ಆದ್ರೆ ಬಸವಣ್ಣ ನನ್ನನ್ನು ಬಡವನನ್ನಾಗಿಡುವಂತ ಯಾಕೆ ಅಂದ ಅಂದರೆ, ಆ ವಿನಯ, ಅಹಂಕಾರ, ನಿರಹಂಕಾರಿಯಾಗಿ ಬದುಕುವ ಒಂದು ಮನೋಸ್ಥಿತಿ ಬರಲಿ ಅನ್ನೋದಕ್ಕೆ ಬಸವಣ್ಣನವರ ನಿವೇದನೆ ಹೀಗಿರ್ಬೋದು. ಏನ ಒಡೆಯಂಗೆ ಒಡಲ ನೋಡಿ, ಅದು ಮುಂದೆ ಹೇಳ್ತಾರೆ, ಶರಗೊಡ್ಡಿ ಬೇಡುವೆ. ಶರಗೊಡ್ಡಿ ಬೇಡ್ತೀನಿ ಅಂದರೆ ಐ ಆಮ್ ವೆರಿ ಮಚ್ ಡೆಡಿಕೇಟೆಡ್, ಐ ಆಮ್ ಡೀಪ್ಲಿ ಡೆಡಿಕೇಟೆಡ್ ಟು ಮೈ ಓನ್ ಗಾಡ್. ಈ ರೀತಿ ಒಂದು ಸಮರ್ಪಣಾ ಭಾವವನ್ನು ಭಕ್ತಿ ಸೂತ್ರದಲ್ಲಿ ನೋಡಿದ್ರೆ, ಜ್ಞಾನ ಸೂತ್ರದಲ್ಲೂ ಅಷ್ಟೇ. ಇಫ್ ಯು ವಾಂಟ್ ಟು ಎಂಪವರ್ ದ ನಾಲೆಡ್ಜ್, ಇಫ್ ಯು ವಾಂಟ್, ಸಂಗೀತದಲ್ಲಿ ಅದು ಬಹಳ ದೊಡ್ಡ ಪ್ರಧಾನ ಕೆಲಸವನ್ನು ಮಾಡ್ತದೆ. ಗುರುಗಳು ಎಷ್ಟು ಡೆಡಿಕೇಟೆಡ್ ಆಗಿರ್ತಾರಂದ್ರೆ, 4, 5, 10 ರಾಗ ಕಲೀಲಿಕ್ಕೆ ದೂರದವರಿಗೆ ವರ್ಷಗಟ್ಟಲೆ ಗುರುಗಳು ಸೇವೆ ಮಾಡ್ತಾರೆ. ಆ ಸಂಗೀತ ಪರಂಪರೆಯಲ್ಲಿ ಏನಾದ್ರು ಗುರುಗಳು ಬಹಳ ವಿಚಿತ್ರ ಮನಸ್ಥಿತಿಯವರು ಇರ್ತಾರೆ. ಜಲ್ದಿ ಒಲೆಂಗಿಲ್ಲ, ಅವರು ಬೇಗ ಹೇಳ್ಕೊಡೋದಿಲ್ಲ ಸಂಗೀತವನ್ನು. ವರ್ಷಗಟ್ಟಲೆ ಅವ್ರ ಮನೇಲಿ ಕಸ ಹೊಡೆದು ಕೆಲಸ ಮಾಡಿ ಅವ್ರ ಕಾಲು ಒತ್ತಿ ಒದಿಸ್ಕೊಂಡು ಬೈದ್ರು ಬೈಸ್ಕೊಂಡು ಅವನ ಗುರು ಪರೀಕ್ಷೆ ಮಾಡಿ 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 ಕೊನೆಗೆ ಇನ್ನೇನಿವ ರೋಸಿ ಹೋದಾಗ 4 ರಾಗ ಕಲಿಸ್ತಾನೆ. ಅದು ಅದ್ಭುತವಾದ ಅನುಭೂತಿಯನ್ನು ಆ ಗಾಯಕನಿಗೆ ಕೊಡ್ತದೆ. ಸಮರ್ಪಣೆ ಅನ್ನೋದನ್ನು ನಾವು ಸಂಗೀತ ಕ್ಷೇತ್ರದಲ್ಲಿ ಕಾಣ್ತೇವೆ. ಸಂಗೀತ ಕ್ಷೇತ್ರದಲ್ಲಿ ಕಂಡಂತಹ ಗುರು ಶಿಷ್ಯ ಪರಂಪರೆ ಮತ್ತು ಸಮರ್ಪಣೆಯನ್ನು ನಾವು ಎಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟರೆ ಭಕ್ತಿ ಪರಂಪರೆಯಲ್ಲೇ. ಹಿಮಾಲಯದಲ್ಲಿ ಆಧ್ಯಾತ್ಮನ ಗುರು ಭಾಳ ಬೇಗ ಕೊಡಂಗಿಲ್ರಿ, ಭಾಳ ಪರೀಕ್ಷೆ ಮಾಡ್ತಾನೆ, ಉಗ್ರವಾದ ಶಿಕ್ಷೆಗಳನ್ನು ಕೊಡ್ತಾನೆ, ಹೊಡಿತಾನೆ, ಬಡಿತಾನೆ, ಬೈತಾನೆ ಅಂತ ಕೇಳಿದೆವು, ಒದಿತಾನಂತ, ಹೋಗಾಚೆ ಅಂತಾನಂತ, ತೊಲಗಾಚೆ ಅಂತಾನಂತ. ಕೊನೆಗೆ ಪರೀಕ್ಷೆ ಮಾಡಿ 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 ಇವನು ಭಾಳ ಸಹನಶೀಲ ಅದಾನ ಅಂತ ಗೊತ್ತಾದ ಮೇಲೆ ಅವನಿಗೆ ಮಂತ್ರೋಪದೇಶ ಮಾಡ್ತಾನೆ, ಶಿಷ್ಯತ್ವವನ್ನು ನೀಡ್ತಾನೆ. ಅದಕ್ಕೆ ನೀವು ನಿಜವಾದ ಶಿಷ್ಯರಾಗಬೇಕಾಗಿತ್ತಂದ್ರೆ ಗುರು ನೀಡುವ ಅಗ್ನಿ ಪರೀಕ್ಷೆ, ಗುರು ನೀಡುವ ಎಲ್ಲ ಹಿಂಸೆಗಳಲ್ಲಿ ಉತ್ತೀರ್ಣರಾಗಬೇಕು. You should pass in all the tests given by him. Once you gain that success, you feel tremendous. You feel horrible. ಅದನ್ನು ಗಳಿಸಿದ ಮೇಲೆ ನಿಮಗಾಗೋ ಖುಷಿ, ನಿಮಗಾಗೋ ಸಂತೃಪ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅನುಭವ ಮಂಟಪದಲ್ಲಿ ಎಲ್ಲ ಶರಣರಿಗೂ ಆ ಸಮರ್ಪಣೆ ಸಮಾನ ರೀತಿಯಲ್ಲಿರಬೇಕು. ಅನ್ಕ್ವಶ್ಚನಬಲಿ. ಯು ಆರ್ ನಾಟ್ ಸಪೋಸ್ ಟು ಆಸ್ಕ್
ದ ಡೆಡಿಕೇಟೆಡ್ ಗಾಡ್. ನಂಬಿದ ದೇವರನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ. ಏಕದೇವ ಉಪಾಸನೆಯನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ. ನೋ ಹಾಫ್ ನೆಕೆಡ್, ಟೋಟಲಿ ಡೆಡಿಕೇಟೆಡ್, ಟೋಟಲಿ ಡೆಡಿಕೇಶನ್. ಆ ಸಮರ್ಪಣಾ ಭಾವದಿಂದ ಒಂದು ಚಳುವಳಿಯನ್ನು ಕಟ್ಟಿದ್ರಲ್ಲ, ಅದೇ ಕಾರಣಕ್ಕಾಗಿ ಆ ಚಳುವಳಿ ಕೊನೆಯವರೆಗೂ ವಿಫಲವೇ ಆಗಲಿಲ್ಲ. ಪಲಾಯನ ಮಾಡಲಿಲ್ಲ, ರಾಜಿ ಆಗಲಿಲ್ಲ. ನಾನು ಸ್ಟ್ರೈಕ್ ಮಾಡ್ತೀನಿ, 100 ಜನರನ್ನ ಕರ್ಕೊಂತೀನಿ, ನನ್ನ ಕಡೆ ಇರೋ 50 ಜನರನ್ನ ಅಧಿಕಾರದಲ್ಲಿರೋರು ಹೊಡೆದು ಆ ಸಂಘಟನೆಯನ್ನು ವಿಘಟನೆ ಯಾಕೆ ಮಾಡ್ತಾರೆ ಅಂದ್ರೆ ಅವರಿಗೆ ಸಮರ್ಪಣೆ ಇರೋದಿಲ್ಲ, ಸ್ವಾರ್ಥ ಇರ್ತದೆ, ಭ್ರಷ್ಟ ಮನಸ್ಸಿರುತ್ತೆ. ಎಲ್ಲ ಹೋರಾಟಗಳು ವಿಫಲ ಆಗದ ಇದೇ ಕಾರಣ. ಅದರ ಬಸವ ಚಳುವಳಿಯಲ್ಲಿ ರಾಜಸತ್ತೆಗೆ ಮಣಿಯುವಂತಹ ಒಬ್ಬ ಶರಣ ಕೂಡ ಇದ್ದಿಲ್ಲ ನೋಡ್ರಿ. ನಾಟ್ ಎ ಸಿಂಗಲ್ ಇಂಡಿವಿಜುವಲ್ ಯು ಫೈಂಡ್ ಇನ್ ದಟ್ ಮೂಮೆಂಟ್. ಆಲ್ ಆರ್ ಡೆಡಿಕೇಟೆಡ್ ಇನ್ ದ ಸಿಮಿಲರ್ ವೇ. ದಟ್ ಡೆಡಿಕೇಶನ್ ಇಸ್ ಅನ್ಕ್ವಶ್ಚನಬಲ್. ಪ್ರಶ್ನಾತೀತವಾಗಿರುವಂತಹ ಸಮರ್ಪಣೆ ಯಾವುದಕ್ಕೆ? ಅನುಭವ ಮಂಟಪಕ್ಕೆ. ಯಾಕಂದ್ರೆ ಸ್ವತಃ ಅದರ ದಂಡನಾಯಕನೇ ಬಸವಣ್ಣ, ಅವನೇ ಬಹಳ ದೊಡ್ಡ ಸಮರ್ಪಣಾ ಮನೋಭಾವದವನಿದ್ದ. ಅವನೇ ಬಹಳಷ್ಟು ನಿಷ್ಪ್ರಭವಾಗಿರುವಂತಹ ಒಂದು ಭಕ್ತಿಯನ್ನ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕರೀತಾರೆ. ಬಹಳಷ್ಟು ಜನ ಸೋಷಿಯಲ್ ರಿಫಾರ್ಮರ್ಸ್ ಅಂತ ಕರೆದ್ರೆ ಬಸವಣ್ಣನ ಮೂಲ ದ್ರವ್ಯ ಭಕ್ತಿ ಭಂಡಾರಿ ಬಸವಣ್ಣ ಅನ್ನೋದೇ ನಿಜ. ನನಗೆ ಅನೇಕ ವಚನಗಳನ್ನು ನೋಡಿದಾಗ ಹಂಗೆ ಅನಿಸ್ತದೆ, ಆಲ್ ಹಿಸ್ ಡೆಡಿಕೇಶನ್ ಅಂದ್ರೆ ಅಷ್ಟು ನಾನು ಯಾರನ್ನೇ ನೋಡಿದ್ದೀನಿ ನನ್ನ ಜೀವನದೊಳಗೆ, ಯಾವ ಮನುಷ್ಯ ಬಹಳ ಮೃದು ಇರ್ತಾನೆ, ಡೆಡಿಕೇಟೆಡ್ ಇರ್ತಾನೆ, ಆ ಮನುಷ್ಯ ಖಾಲಿ ಕೊಡದ ಹಾಗೆ ಸದ್ದು ಮಾಡೋದಿಲ್ಲ ನೋಡ್ರಿ. ಯಾರು ಖಾಲಿ ಕೊಡದ ಸದ್ದು ಮಾಡ್ತಾರಲ್ಲ, ಅಬ್ಬರ ಮಾಡ್ತಾರಲ್ಲ, ಅವರೆಂದೂ ಪ್ರತಿಭಾ ಸಂಪನ್ನರು, ನಿಜವಾದ ಪ್ರತಿಭಾ ಸಂಪನ್ನರು ಇರಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟೇ ದೊಡ್ಡ ಪ್ರಶಸ್ತಿಗಳನ್ನ ಪಡೀಲಿ, ಅವನು ಮನೆ ಮೂಲೆಯಲ್ಲಿಟ್ಟು ಬರಬೇಕು, ಕೊರಳಲ್ಲಿ ಹಾಕ್ಕೊಂಡು ಬರೋದಲ್ಲ. ಹಾಗೆ ಆ ಸದುವಿನಯ ಇರುತ್ತಲ್ಲ, ಆ ಸದುವಿನಯ. ಇನ್ನೊಂದು ಬಹಳ ವಿಚಿತ್ರವಾದ ವಚನ, ನಾವು ಅನೇಕ ಸಲ ಅದನ್ನು ಕೋಟ್ ಮಾಡ್ತೇವೆ. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಇದು ಬಹಳ ದಿವಸದಿಂದ ನಾವು ವಚನಗಳನ್ನು ಬಹಳ ನಮ್ಮದೇ ಆದ ವ್ಯಾಖ್ಯಾನದಲ್ಲಿ ಹೇಳ್ತೀವಿ. ನೋಡಪ್ಪ, ಸಮಾಜದಲ್ಲಿರುವ ಇತರ ಜನಾಂಗವನ್ನು ಜಾತಿ ವ್ಯವಸ್ಥೆಯಲ್ಲಿ ನೋಡಬೇಡ ಅನ್ನುವಂಥದ್ದು ಒಂದು ಬಹಳ ಸಲ ಹೇಳ್ಬಿಡ್ತಾರೆ. ಕಾಗೆ ಒಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವ, ಕೋಳಿ ಒಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವ, ಕಾಗೆ ಕೋಳಿಗಳಿಗಿಂತ ಕಷ್ಟ ಕಾಣ ಅನ್ನೋ ವಚನನು ಹಿಂಗೆ ಸಮೂಹ ಪ್ರಜ್ಞೆ, ಇನ್ಕ್ಲೂಷನ್ ಥಿಯರಿ ಬಗ್ಗೆ ಹೇಳೋ ಮುಂದೆ ಹೇಳ್ತಾರೆ. ಹಾಗೆ ಬಹಳಷ್ಟು ಜನ ನಮ್ಮ ಅನೇಕ ಸಲ ಪ್ರಾಜ್ಞರು ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮ ನೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆನಿಸಯ್ಯ. ನನಗೆ ಈ ವಚನ ನಿನ್ನೆ ಒಂದು ಹೊಸ ಹೊಳವನ್ನು ನೀಡ್ತು. ಖಂಡಿತವಾಗಿ ಬಸವಣ್ಣ ಇದನ್ನು ಸಮಾಜಮುಖಿಯಾಗಿ ಬಳಸಿಲ್ಲ. ಈ ವಚನವನ್ನು ಖಂಡಿತವಾಗಿ ಬಸವಣ್ಣ ಸಮರ್ಪಣೆಯ ಸಂಕೇತವನ್ನು ಹೇಳಲಿಕ್ಕೆ ಬಳಸಿದ್ದಾನೆ 100%. ನಂತರ ನಾನು ಬೇಲಿಮಠದ ಅಪ್ಪುಗಳ ಜೊತೆಗೆ, ಅನೇಕ ನನ್ನ ಪ್ರಾಜ್ಞರ ಜೊತೆಗೆ, ನನ್ನ ಹಿರಿಯರ ಜೊತೆಗೆ ನಮ್ರವಾಗಿ ಚರ್ಚೆ ಮಾಡಲಿಕ್ಕೆ ಬಯಸ್ತೇನೆ. ನನಗಂತೂ ವೈಯಕ್ತಿಕವಾಗಿ ಅನಿಸ್ತು, ದೇವರು ಹೇಳ್ತಾನೆ, ದೇವರು ಎಲ್ಲಿಯವರೆಗೆ ನಿಮ್ಮನ್ನು ಸ್ವೀಕರಿಸೋದಿಲ್ಲವೋ ಅಲ್ಲಿವರೆಗೆ ನಿಮ್ಗೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು 100 ಮಂದಿ ಏನನ್ನು ಓದಿದರೇನು, ಏನ ಹೇಳಿದರೇನು, ಏನ ಕೇಳಿದರೇನು, ಎಷ್ಟು ಹಾಡಿದರೇನು, ನಿನ್ನ ಹಾಡು ನಿನ್ನ ಮಾತು ಅಲ್ಲಿ ತಲುಪಬೇಕಲ್ಲ, ತಲುಪುವ ಹಾಗೆ ಕೂಗಬೇಕಲ್ಲ. ತಲುಪುವ ಹಾಗೆ ಕೂಗೋದಂದ್ರೆ ಜೋರು ಕೂಗೋದಲ್ಲ, ಎಷ್ಟು ಮೆಲಡಿಯಸ್ ಆಗಿ, ಎಷ್ಟು ನಿಧಾನವಾಗಿ, ಸೂರ್ಯನ ಕಿರಣಗಳಿಗೆ ಅರಳುವ ಹೂವಿನ ಹಾಗೆ, ಬೀಸುವ ತಂಗಾಳಿಯ ತಂಪಿನ ಹಾಗೆ. ಬರ್ರಂತ ಬೀಸಿದ್ರೆ ನಿನಗೆ ತಂಪು ಸಿಗಲ್ಲ ರೀ, ಭಗ್ಗಂತ ಬೆಳಕು ಬಿದ್ದರೆ ನಿನಗೆ ಖುಷಿಯಾಗಲ್ಲ. ದ್ಯಾಟ್ ಶುಡ್ ಕಮ್ ಬ್ಲಾಸಮ್ ಸ್ಲೋಲಿ, ನಿಧಾನವಾಗಿ ಅರಳೋದ್ರಲ್ಲಿರೋ ಖುಷಿ ಇದಲ್ಲ, ಅದು ಥಡಗ್ಗಂತ ಬರೋದ್ರಲ್ಲಿ ಇರೋದಿಲ್ಲ, ಸಡನ್ಲಿ ಬರೋದ್ರಲ್ಲಿ ಇರೋದಿಲ್ಲ. ಹಾಗೆ ಆ ನಿಧಾನವಾಗಿ ಗಳಿಸುವಂತಹ ಪ್ರೀತಿ, ನಿಧಾನವಾಗಿ ಪಡೆದುಕೊಳ್ಳುವ ಭಕ್ತಿ ಬಹಳ ದೊಡ್ಡದಿದೆ.
ಬಸವನ ಪ್ರಜ್ಞೆ ಏನು ಇಲ್ಲ ಅಂದರೆ, ಬಸವ ಜ್ಞಾನ ಏನು ಅಂದರೆ, ಕೂಡಲ ಸಂಗಮದಲ್ಲಿ ಏನು ಹೇಳ್ತಾನೆ ನೋಡಪ್ಪ, ನೀನು ನಾನಿಷ್ಟು ಭಕ್ತಿ ಐತಲ್ಲ, ದಯವಿಟ್ಟು ನಿನ್ನವನನ್ನಾಗಿ ಸ್ವೀಕರಿಸು. ನೀನು ನನ್ನನ್ನು ನಿನ್ನ ಮನೆಯ ಮಗನಂತ ತಿಳ್ಕೊಳ್ಳೋ ಮಾರಾಯ ಕೂಡಲ ಸಂಗಮ ದೇವ. ನಾನಿಷ್ಟು ಸಮರ್ಪಿಸಿಕೊಂಡ್ಮೇಲೂ ನಿನಗೆ ಯಾಕೋ ನನ್ನ ಮೇಲೆ ಕೃಪೆ ಬರುವಲ್ದು ದೇವರೇ. ನಾನಿಷ್ಟು ನಡ್ಕೊಳಕತ್ತೀನಿ, ಯಾಕೋ ನಿನ್ನ ಕೃಪೆ ನನಗೆ ಇನ್ನೂ ಆಗಿಲ್ಲ. ನಾನು ಒಂದೇ ವಿಷಯಕ್ಕೆ ದೇವರನ್ನು ಬೇಡ್ತಿರ್ತೀನಪ್ಪ. 1 ವರ್ಷ ಬೇಡ್ತೀನಿ, 2 ವರ್ಷ ಬೇಡ್ತೀನಿ, 3 ವರ್ಷ ಬೇಡ್ತೀನಿ, 4 ವರ್ಷ ಬೇಡ್ತೀನಿ, 5 ವರ್ಷ ನನಗೆ ಸಾಕಾಗಿ ಹೋಗುತ್ತೆ. ಹೋಗೋ ಮಾರಾಯ, ನೀನು ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಸಲ ಬೇಡ್ತೀನಿ, ಇಷ್ಟಾದರೂ ನೀ ನನಗೆ ಒಲಿವಲ್ಲಲ್ಲ. ಅಂದರೆ ಸಂಗೀತವನ್ನು ಕಲೀಲಿಕ್ಕೆ ಗುರು 1 ವರ್ಷ ಸೇವೆ ಮಾಡ್ತಾನೆ, 2 ವರ್ಷ ಸೇವೆ ಮಾಡ್ತಾನೆ, 3 ವರ್ಷ ಸೇವೆ ಮಾಡ್ತಾನೆ, 4 ವರ್ಷ ಸೇವೆ ಮಾಡ್ತಾನೆ, 5 ವರ್ಷ ಮಾಡ್ತಾನೆ. ಸಾಕಾಗಿ ಜೀವ ಸಾಕಾಗಿ ಸತ್ತೇ ಹೋಗ್ಬೇಕನ್ನೋದ ಗುರು ಒಂದಿನ ಫೈನ್ ಮಾರ್ನಿಂಗ್ ಈ ಟೀಚರ್ಸ್ ಹಿಮ್ ರಾಗಾಸ್. ಹಾಗೆ ದೇವರು ಶ್ರದ್ಧೆ ಸಮರ್ಪಣೆ ಯಾವಾಗ ಒಲಿತದೇ ಹೇಳೋಕ್ಕಾಗಲ್ಲ ನೋಡ್ರಿ. ಇಟ್ ಪಾಪ್ಸ್ ಅಪ್ ಎಟ್ ಎನಿ ಮೂಮೆಂಟ್, ಇಟ್ ಫ್ಲಾಶಸ್ ಎಟ್ ಎನಿ ಮೂಮೆಂಟ್ ಇನ್ ಎ ವೆರಿ ಸ್ಟ್ರೇಂಜ್ ಮ್ಯಾನರ್. ಅದಕ್ಕೆ ಇವನಾರವ ಕೂಡಲ ಸಂಗಮದೇವ, ಇವನಾರವನೆಂದೆನಿಸದಿರಯ್ಯ. ಇವ ನೀನೇ, ಇವ ನಮ್ಮವ ನೋಡಿ ಹೆಂಗೆ ಧ್ವನಿಸ್ತದೆ. ಪೋಯಟ್ರಿ, ದ ರಿಸೈಟಿಂಗ್ ಆಫ್ ರಿಪಿಟೇಷನ್ ಇನ್ ರಿಸೈಟಿಂಗ್ ಗಿವ್ಸ್ ಲಾಟ್ ಆಫ್ ಕಲರ್ಫುಲ್ ಡಿಫರೆಂಟ್ ಮೀನಿಂಗ್ಸ್. ಒಂದು ಕವಿತೆಯನ್ನು ಪುನಃ ಹೇಳೋದು, ಒಂದು ಸಲಕ್ಕೆ ಒಂದು ಧ್ವನಿಸ್ತದೆ, 2ನೇ ಸಲಕ್ಕೆ ಮತ್ತೊಂದು ಧ್ವನಿಸ್ತದೆ, 3ನೇ ಸಲಕ್ಕೆ ಮತ್ತೊಂದು ಧ್ವನಿಸ್ತದೆ. ನನಗೆ 2 ಜವಾಬ್ದಾರಿಗಳಿವೆ. ಒಂದು ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಒಂದು ಮನೋಶಾಸ್ತ್ರದ ವಿದ್ಯಾರ್ಥಿಯಾಗಿ 2 ಸಂಗತಿಗಳು ಕಾಡ್ತಾವೆ. ಐ ರೀಡ್ ಇಟ್ ಇನ್ ಎ 2 ಆಸ್ಪೆಕ್ಟ್, ಇನ್ ದ ಫಾರ್ಮ್ ಆಫ್ ಪೊಯಟ್ರಿ, ಇನ್ ದ ಫಾರ್ಮ್ ಆಫ್ ಫಿಲಾಸಫಿ, in the form of psychology, and in the form of spiritualism. ಇವ ನಮ್ಮವ ನೆಂದೆನಿಸಯ್ಯ ಕೂಡಲ ಸಂಗಮ ದೇವ, ನಿಮ್ಮ ಮನೆಯ ಮಗನೆಂದೆನಿಸ. ನನ್ನ ಹಂಗೆ ತಿಳ್ಕೊ ನೀನು. ಎಲ್ಲಿವರೆಗೂ ನೀನು ನನ್ನನ್ನು ನಿಮ್ಮ ಮನೆಯ ಮಗ ಅಂತ ತಿಳ್ಕೊಳ್ಳೋದಿಲ್ಲೋ, ನನ್ನ ಕೆಲಸಗಳು ಸರಳ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಬಸವಣ್ಣನ ಏಕೈಕ ಗುರಿ ತಾನು ಕಂಡ ಸ್ವಸ್ಥ ಕಲ್ಯಾಣ ಸಾಮ್ರಾಜ್ಯದ ನಿರ್ಮಾಣ ಆಗಬೇಕಾಗಿತ್ತು. ಯಾವಾಗ ಅದು ವಿಳಂಬ ಆಯಿತು, 10 ವರ್ಷ, 20 ವರ್ಷ, 30 ವರ್ಷ ಭಾಳ ಸದೃಢ ಆಯಿತು. ಇಡೀ ರಾಜಸತ್ತೆಯ ಕಣ್ಣು ಕುಕ್ಕಿಸ್ತು. ದೇಶದ ಮೂಲೆಗಳಿಂದ, ವಿದೇಶಗಳಿಂದ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಕಟ್ಟಿಗೆ ಹೊಡೆಯುವ ಕೆಲಸಕ್ಕೆ ಅನುಭವ ಮಂಟಪಕ್ಕೆ ರಾಜರು ಬಂದರು. ಸೊಲ್ಲಾಪುರದ ಸಿದ್ದರಾಮೇಶ ಬಹಳ ದೊಡ್ಡ ಮಹಾದಾನಿ ಅಂತ ಮೆರಿತಾ ಇದ್ದ. ಎಲ್ಲವನ್ನ ತ್ಯಾಗ ಮಾಡಿ ಅಲ್ಲಮನಿಂದ ಪ್ರಭಾವಿತನಾಗಿ ಕೂಡಲ ಸಂಗಮಕ್ಕೆ ದೇವನ ಸನ್ನಿಧಿ ಬಸವ ಕಲ್ಯಾಣಕ್ಕೆ ಬಂದ. ರಾಜನ ಹೆಂಡತಿಯಾಗಿ ಐಷಾರಾಮಿ ಸುಖಿ ಬದುಕನ್ನು ಸಾಗಿಸಬಹುದಾದ ಅಕ್ಕ ಸರ್ವಸಂಗ ಪರಿತ್ಯಾಗಿಯಾಗಿ ಕಂಬಳಿಯನ್ನು ಹೊದ್ದುಕೊಂಡು ಎಲ್ಲವನ್ನ ನಿರಾಕರಣೆ ಮಾಡಿ ಅನುಭವ ಮಂಟಪಕ್ಕೆ ಬಂದಳು. ಇಟ್ ಈಸ್ ನಾಟ್ ಎ ಸ್ಮಾಲ್ ಸ್ಟೋರಿ. It is almost unpredictable, an impossible story to listen. ಅಂದರೆ ಬಡವರು ಬರೋದಲ್ಲ, ನಿರ್ಗತಿಕರು ಬರೋದಲ್ಲ, ಅಸಹಾಯಕರು ಬಂದು ದಾಸೋಹ ತಿನ್ನೋಕೆ ಬರೋದಲ್ಲ, ಎಲ್ಲವನ್ನೂ ಇದ್ದವರು ನಿರಾಕರಣೆ ಮಾಡಿ ಬರ್ತಾರಲ್ಲ, ದ್ಯಾಟ್ ಈಸ್ ಗ್ರೇಟ್. The catharsis creates with the greatest souls. The catharsis is created not by ordinary people. ಮಹಾರಾಜನಾಗಿದ್ದ ಬುದ್ಧ ತ್ಯಾಗ ಮಾಡಿದ್ದು ಮಹತ್ವ ಇದೆ. ಏನೂ ಇಲ್ಲ ಅಂತ ಎಲ್ಲ ಬಿಟ್ಬಿಟ್ಟಿನ್ರಿ ಅಂತ ನಾನಂದ್ರ ಅಲ್ಲ. ಇಫ್ ಐ ಆಮ್ ಎ ಕಿಂಗ್, ಐ ಶುಡ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್. ದೆನ್ ಯುವರ್ ಕಿಂಗ್ಶಿಪ್ ಗೆಟ್ಸ್ ಲಾಟ್ ಆಫ್ ವ್ಯಾಲ್ಯೂ. ಎಲ್ಲವನ್ನ ತ್ಯಾಗ ಮಾಡಿ ಬಂದದ್ದಕ್ಕೇನೆ ಬಸವಣ್ಣ ಪ್ರಧಾನಿಯಾಗಿದ್ದನ್ನ ಬಿಟ್ಟು ಅನುಭವ ಮಂಟಪವನ್ನು ಕಟ್ಟೋಕೆ ಮನಸ್ಸು ಮಾಡಿದ್ನಲ್ಲ, ಅದು ಹೋದ್ರು ಎಟ್ ದ ಕಾಸ್ಟ್ ಆಫ್ ಲೂಸಿಂಗ್ ಹಿಸ್ ಪವರ್, ಎಟ್ ದ ಕಾಸ್ಟ್ ಆಫ್ ಲೂಸಿಂಗ್ ಹಿಸ್ ಎಂಪವರ್ಮೆಂಟ್. ಅದು ಬಹಳ ಮುಖ್ಯ. ನೀವು ಅಷ್ಟೇ, ನಾನು ಅಷ್ಟೇ. ನಾನು ಏನನ್ನಾದರೂ ಸಾಧಿಸ್ಬೇಕಂದ್ರೆ ಕಾಲು ತೊಳಿಬೇಕು, ಕಾಲು ಹಿಡ್ಕೋಬೇಕು, ನಿದ್ದೆಗೆಡಬೇಕು,
ಝನ್ ತನ್ನ ಶಿಷ್ಯನಿಗೆ ಹೇಳ್ತಾ ಇದ್ದ, ನಿನ್ನ ಧ್ಯಾನ ಹಗಲೊತ್ತು ಎಚ್ಚರಿದ್ದಾಗ ಮಾಡಿದ್ರೆ ಸಾಧ್ಯ ಇಲ್ಲ, ಇಡೀ ರಾತ್ರಿ ಮಾಡಬೇಕು ನೀನು. ಇಡೀ ರಾತ್ರಿ ನಿದ್ದೆಗೆಡಬೇಕು. ನಿದ್ದೆ ಬರುತ್ತೆ, ಊಟ ಮಾಡಿದ್ರೆ ನಿದ್ದೆ ಬರುತ್ತೆ, ಊಟ ಬಿಡು. ಬಹಳ ನೀರು ಕುಡಿದ್ರೆ ಇಟ್ಟಿಟ್ಗ ಹೋಗಿ ಎದ್ದು ಬರ್ತೀಯ, ನೀರು ಕುಡಿಬೇಡ, ಉಪವಾಸ ಇರು. ಬರೀ ಧ್ಯಾನದ ಮೂಲಕವಾಗಿ ನೀನು ಕೇವಲ ಪ್ರಾಣವಾಯು ಸ್ವೀಕಾರ ಮಾಡಿ ಇಡೀ ದಿನ ಧ್ಯಾನ ಮಾಡು ಅಂತ ಹೇಳ್ದ ಜನ್. ಇಲ್ಲ, ನಾವು ಮನುಷ್ಯರು, ನಮ್ಗೆ ಅಷ್ಟೆಲ್ಲ ಸಾಧ್ಯ. ಸರಿ, ಹಿ ಪ್ರಿಪೇರ್ಡ್ ಎ ಟೀ. He identified a tree. Jan has identified a tree to drink, to spend whole night. ಅಂದರೆ ಮನಸ್ಸಿಗೆ, ದೇಹಕ್ಕೆ ಏಕಾಗ್ರತೆಗಾಗಿ ನೀವು ಆ ರೀತಿ ಒಂದು ತರಬೇತಿಯನ್ನು, ಐ ಡೋಂಟ್ ಕಾಲ್ ಇಟ್ ಆಸ್ ಎ ಪನಿಷ್ಮೆಂಟ್. ಯಾವುದಾದ್ರೂ ಶಿಕ್ಷೆ ಅಂತ ನೀವು ಮಾಡಿದರೆ ಖುಷಿ ಇರಲ್ಲ. ಧ್ಯಾನ ಶಿಕ್ಷೆ ಅಂತ ಮಾಡಿದರೆ ಖುಷಿ ಇರಲ್ಲ. ಅದರಲ್ಲಿ ಒಂದು ಥ್ರಿಲ್ ಸಿಗಬೇಕು. ಅದಕ್ಕೆ ಬಸವಣ್ಣ ತನ್ನಾಸೆಯ ರತಿ ಸುಖ, ತಾನುಂಬೋ ಊಟ, ನಿನಗೆ ಶಿವಯೋಗ ಅನ್ನೋದು, ಲಿಂಗಾಂಗ ಸಾಮರಸ್ಯ ಅನ್ನೋದು ನಿನಗೆ ಖುಷಿ ಕೊಡಬೇಕು, ಬರ್ಡನ್ ಅನಿಸ್ಬಾರ್ದು. ಶಿವಲಿಂಗ ಹಿಡ್ಕೊಂಡು ಕುಂದ್ರೋದು, ಇಷ್ಟಲಿಂಗ ಹಿಡ್ಕೊಂಡು ಕುಂದ್ರೋದು ನಿನಗೆ ತ್ರಾಸ ಅನಿಸ್ಬಾರ್ದು. ಇಟ್ ಶುಡ್ ನಾಟ್ ಮೇಕ್ ಯು ಟೈರ್ಸಮ್. ಯಾವುದು ನಿನಗೆ ದಣಿವನ್ನು ಉಂಟು ಮಾಡ್ತದೆ, ಯಾವುದು ನಿನಗೆ ನಿರಾಶೆಯನ್ನು ಉಂಟು ಮಾಡ್ತದೆ, ಅದು ಯಾವತ್ತೂ ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸಮರ್ಪಣೆಯನ್ನು ಕಲಿಸಿ 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 ಸುಮಾರು 5 ವರ್ಷ ಅದು ಕೇವಲ ಭಕ್ತಿ ಪಂಥದ ಚಳವಳಿಯಾಗಿತ್ತು. ಆರಂಭದ ಎಲ್ಲ ವಚನಗಳು ಸಮರ್ಪಣೆಯ ವಚನಗಳೇ, ಬೇರೆ ವಿಷಯನೇ ಇಲ್ಲ. ನೀವು ಹೇಗೆ ರಾಗಗಳನ್ನು ದಿನಾ ಕಲಿಬೇಕೋ ಹಾಗೆ ಅದನ್ನು ನೀನು ನಿರಂತರವಾಗಿ ಸಮರ್ಪಣಾ ಭಾವನೆಯ ಸರಳತೆ, ಸಮರ್ಪಣೆ, ಗಾಂಧಿ ಚಳವಳಿಯಲ್ಲಿ ಎಲ್ಲಿ ಯಾವಾಗ ನೀನು ಸರಳತೆ ಸಮರ್ಪಣೆಯನ್ನು ರೂಢಿಸಿಕೊಂಡು ಚಳವಳಿ ಯಶಸ್ವಿ ಆಯಿತು. ನಮ್ಮ ಬದುಕಿನಲ್ಲಿ ಅಷ್ಟೇ, ನಾನು ಸರಳತೆ, ನಿರಂತರತೆ, ನಿರಂತರ ಓದು, ನಿರಂತರ ಜ್ಞಾನ, ಬದ್ಧತೆ. ನನ್ನ ವೈಯಕ್ತಿಕ ಜೀವನದಲ್ಲಿ ಹೆಂಗಾಯ್ತು, ನನಗೆ ಆರೋಗ್ಯ ಕೈ ಕೊಡ್ತು, ಕರೆಂಟ್ ಹೋಯ್ತು, ಟೈಮ್ ಸಿಗಲಿಲ್ಲ. ನೋ, ಒನ್ಸ್ ಯು ಆರ್ ಕಮಿಟೆಡ್ ಯು ಹ್ಯಾವ್ ಟು ಡೂ. ಯಾರ ಮನೇಲಿ ಅನಾರೋಗ್ಯ ಇಲ್ಲ, ಯಾರ ಮನೇಲಿ ಸಾವಿಲ್ಲ, ಯಾರ ಮನೇಲಿ ದುಃಖ ಇಲ್ಲ. ಅದಕ್ಕೆ ಬುದ್ಧ ಸಾವಿಲ್ಲದರ ಮನೆಯ ಸಾಸಿವೆ ತಗೊಂಡ್ ಬಾ, ನಿನ್ನ ಮಗುನ ಬದುಕಿಸ್ತೀನಿ ಅಂತ ಹೇಳ್ದ. ಅಸಾಮಾನ್ಯ ಮಹಿಳೆಗೆ ಇರ್ಲೋಗ್ ಭಾಳ ಶಾಣಕ್ಯದಿ, ಮೂರ್ಖಳದಿ ಅಂತಂದಿದ್ರೆ ಬುದ್ಧ ಆಗ್ತಿರ್ಲಿಲ್ಲ. ನಮ್ಮಂಥವ್ರು ಯಾರಿದೆ, ಹೋಗೋಗೋ ಇಲ್ಲದನ್ನು ಕೇಳ್ತೀಯ, ಗೆಟ್ ಲಾಸ್ಟ್ ಅಂತೀವಿ. ಬುದ್ಧ ಎಷ್ಟು ಜಾಣ, ಬುದ್ಧನಿಗಿರೋ ಸಹನೆ ಎಷ್ಟು ದೊಡ್ಡದು. ಹಿ ವಾಂಟೆಡ್ ಟು ರಿಯಲೈಸ್ ಹರ್. ಆಯ್ತಮ್ಮ, ನಿನ್ನ ಮಗುನ ಇಲ್ಲಿಡು, ಹೆಣ ಇಲ್ಲಿಡು, ಹೋಗು, ಊರಲ್ಲೆಲ್ಲ ಹೋಗು, ಯಾರ ಮನೆಯಲ್ಲಿ ಸಾವಾಗಿಲ್ಲ ಸಾಸಿವೆ ತಗೊಂಡು ಬಾ. ಆ ಹೆಣ್ಣಿಗೆ, ಆ ತಾಯಿಗೆ ಭಾಳ ಖುಷಿ ಆಯಿತು. ಓ, ಇಷ್ಟೇನಾ ಋಷಿಗಳೇ, ತಾವು ಇಷ್ಟೇನಾ ಕೇಳೋದು? ಹೋಗ್ತೀನಿ. ಹೌದು, ಬಾಗ್ಲ ಬಡದು, ನಿಮ್ಮ ಮನೇಲಿ ಸಾಸಿವೆ ಕೊಡಿ, ತಗೋ, ಯಾರು ಬೇಡ ಅಂತಾರವ. ಆದ್ರೆ ನಿಮ್ಮ ಮನೆಗೆ ಯಾವ ಸಾವು ಸಂಭವಿಸಿದ? ನಮ್ಮ ಅಜ್ಜ ಸತ್ತಿದ್ದಾನೆ. ಅಯ್ಯೋ ಬೇಡ. ಹೀಗೆ ಎಲ್ಲರ ಮನೆ, 100 ಮನೆ ಅಲ್ಲಿದ್ರು ಒಬ್ಬಿಲ್ಲ ಒಬ್ಬ ವ್ಯಕ್ತಿ ಅವ್ರ ಮನೇಲಿ ಸತ್ತಿರ್ತಾರೆ. ಇಡೀ ದಿನ ತಿರುಗಿ ಬಂದ್ಮೇಲೆ ಕೇಳ್ತಾಳ, ಬುದ್ಧ ಮಹಾಶಯ, ಪ್ರಭುವೇ, ಎಲ್ಲೂ ನನಗೆ ಸಾಸಿವೆ ಸಿಗಲಿಲ್ಲ. ನೋಡ್ತಾಯಿ, ಪ್ರತಿಯೊಬ್ಬರ ಬದುಕಿನಲ್ಲಿ ಈ ಸಾವು ಅನ್ನೋದು ತಪ್ಪಿದ್ದಲ್ಲ, ದುಃಖಿತಳಾಗಬೇಡ ಅನ್ನುವಂಥ ಪರಿಜ್ಞಾನವನ್ನು, ಟ್ರಾನ್ಸ್ಫಾರ್ಮೇಷನನ್ನು ತಿಳಿಸಿ ಹೇಳೋ ರೀತಿ ಇದೆಯಲ್ಲ, ಅದೇ ಶಕ್ತಿ, ಅದೇ ತಾಕತ್ತು. ಬಸವಣ್ಣನವರು ತಮ್ಮ ಎಲ್ಲ ಶರಣರಿಗೆ ಒಂದು 5 ವರ್ಷ ಮಾನಸಿಕವಾಗಿ ಪರ್ಫೆಕ್ಟ್, ಕನಿಷ್ಠ 5 ವರ್ಷ ಬೇಕಂತ ನಿಮ್ಮ ಮನಸ್ಸನ್ನು ಹಣಿಲಿಕ್ಕೆ, ನಿಮ್ಮ ಮನಸ್ಸನ್ನು ಸರಳತೆಗೆ, ನಿಮ್ಮ ಮನಸ್ಸನ್ನು ಸಾಕಾರಕ್ಕೆ, ನಿಮ್ಮ ಮನಸ್ಸನ್ನು ಒಂದು ಸ್ಥಿತಿಯೇ, ಒಂದು ಅಧ್ಯಯನಶೀಲತೆಗೆ ಹೋಗ್ಬೇಕಾದ್ರೆ ಮಿನಿಮಮ್ 5 ಇಯರ್ಸ್. ಮತ್ತು ಒಬ್ಬನಿಗೆ ನಾ ಹೇಳ್ತಾ ಇದ್ದೀನಿ, ಸಾವಿರಾರು ಜನ, ಲಕ್ಷಾಂತರ ಜನ ಇದ್ರಲ್ಲ, ಎಲ್ಲರೂ ಸಮಾನವಾಗಿ ಆಲೋಚಿಸಬೇಕಲ್ಲ. ಇಡೀ ಥಾಟ್ ಪ್ರೊಸೆಸ್ ಶುಡ್ ಬಿ ಇನ್ ದ ಸಿಮಿಲರ್ ಮ್ಯಾನರ್. ಅಂಥ ಏಕಾಗ್ರತೆಯ ಒಂದು ಇದನ್ನು ಕೊಟ್ಟರು. ಉದಾಹರಣೆಗೆ ನಾನು ಆಗಲೇ ನಮ್ಮ ಬಸವ ಸಮಿತಿ ಜೊತೆಯವ್ರದ್ದು ಹೇಳಿದೆ, ಮನೆಯಲ್ಲಿ ಏನೋ ಒಂದು ದುರಂತದ ಘಟನೆ ನಡೆದರೂ ಕೂಡ, ಅನಿರೀಕ್ಷಿತವಾಗಿ ದುರಂತದ ಘಟನೆ ಕೂಡ, ನಾನು ಅವ್ರನ್ನ ಪರ್ಸನಲಿ ಕೇಳಲಿಲ್ಲ, ನಡೆದರೂ ಕೂಡ ಅವರು ಕಚೇರಿಗೆ ಬರುವಂಥ ರೀತಿ, ವ್ಯವಹರಿಸುವಂಥ ರೀತಿ, ಮತ್ತೆ ನಡ್ಕೊಳ್ಳುವಂಥ ರೀತಿ, ಕಮಿಟ್ಮೆಂಟ್, ಯಾರಾದರೂ ಪ್ರಶ್ನೆ ಕೇಳುವಂಥ ಉತ್ತರ ಕೊಡುವ ರೀತಿ, ಮಾಡೋ ಕೆಲಸಗಳನ್ನು ನಡೆಸುವ ರೀತಿ ಇದೆಯಲ್ಲ, ದಟ್ ಈಸ್ ಕಮಿಟ್ಮೆಂಟ್. ಅದು ಯಾವಾಗ ಬರುತ್ತೆ? ಅರವಿಂದ್ ಜಯಂತಿಯವರು ಒಮ್ಮೆಲೆ ಹಾಗಾದ್ರೆ ವಚನಗಳನ್ನು ಓದಿ ವಚನಗಳನ್ನು ತಿಳ್ಕೊಂಡು ಆ ಸಮರ್ಪಣೆ ಬರ್ತದೆ. ಇಲ್ಕಲ್ ಮಹಂತಪ್ಪಗಳು ಭಾಳ ಲಕ್ಸರಿಯಸ್ ಆಗಿದ್ದರು, ಭಾಳ ಒಂಥರ ವಿಚಿತ್ರ ಸ್ವಭಾವದಲ್ಲಿದ್ದರು. ಯಾವಾಗ ಒಂದು 5 ವರ್ಷ ಬಸವಪ್ರಭೆ ಬೆಳೆದು ಇಡೀ ಅವರ ವ್ಯಕ್ತಿತ್ವ, ಮೊದಲು ಇಲ್ಕಲಪ್ಪಗಳು ಅಂದ್ರೆ ಭಯಂಕರ ಸಿಟ್ಟಿನವರು, ಉಗ್ರರೂಪಿ, ಕೋಪಿ, ಭಯಂಕರ ಶಿಷ್ಟಾಚಾರದ ಮನುಷ್ಯ. ಯಾವಾಗ ಅವ್ರಿಗೆ ಬಸವ ಪ್ರಜ್ಞೆ ಬಂತು, ಹಿ ಹ್ಯಾಸ್ ಬಿಕಮ್ ವೆರಿ ಹಂಬಲ್, ಹಿ ಹ್ಯಾಸ್ ಬಿಕಮ್ ವೆರಿ ಪೊಲೈಟ್. ಎಲ್ಲ ನಮ್ಮಂಥ ಅಯೋಗ್ಯರಿಗೂ ಬರ್ರಿ ಶರಣರೇ ಅಂತ ತಮಾಷೆ ಮಾಡಕ್ಕೆ ಶುರು ಮಾಡಿದರು.
ಬಹಳಷ್ಟು ಜನ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ರಿ, ಏನ್ರಿ ಅವ್ನು ಸಿದ್ದು ಯಾಪಲ್ಪುರ ಇವನು ಬೋಧಕನನ್ನಾಗಿ ಮಾಡಿರಿ, ಶಿವಾನುಭವ ತರಬೇತಿ ಶಿಬಿರಕ್ಕೆ ಅವನಿಗೆ ನೆಟ್ಟಗೆ ಇಷ್ಟಲಿಂಗ ಪೂಜೆ ಮಾಡ್ಕೊಳಕ್ಕೆ ಬರಂಗಿಲ್ಲ, ಸರಿಯಾಗಿ ಲಿಂಗಧಾರಣೆ ಮಾಡಂಗಿಲ್ಲ, ಅವನಿಗೆ ಸಂಸ್ಕಾರನೇ ಇಲ್ಲ ಅಂತ ಹೇಳಿದ್ರೆ ನೋಡ್ರಿ, ಆ ಮನುಷ್ಯ ಆಗಿರೋ ಪ್ರತಿಭೆ ನೋಡೀನಿ, ಕ್ಷಮಿಸೀನಿ, ಹೇಳೀನಿ, ತಿದ್ಕೊಂತಾನ. ಶರಣರ ಮಂದಿ ಹಿಂಗೆ ಕಂಪ್ಲೇಂಟ್ ಹೇಳ್ತಾರ, ಚಲೋತ್ನಾಗ ಇಷ್ಟಲಿಂಗ ಪೂಜೆ ಮಾಡೋದು ಕಲೀರಿ. ನಾನು ಹೇಳಿದ ಅಪಾರ, ನಿಮ್ಮಷ್ಟು ಚಲೋ ಇಷ್ಟಲಿಂಗ ಪೂಜೆ ನನಗೆ ಮಾಡಕ್ಕೆ ಬರೋಲ್ಲ, ದಯವಿಟ್ಟು ಕ್ಷಮಿಸ್ರಿ. ನಾನು ಬಸವಣ್ಣನ ಅರ್ಥ ಮಾಡ್ಕೊಳ್ತೀನಿ, ಬಸವ ಮಾರ್ಗವನ್ನು ಇನ್ನೂ ಅನುಸರಿಸ್ದಾಗಿದ್ದೀನಿ, ನನಗಿನ್ನೂ ಇಷ್ಟಲಿಂಗ ಪೂಜೆ ಒಲ್ದಿಲ್ಲ ಅಂತ ನಾನು ಮುಕ್ತವಾಗಿ ಹೇಳಿದೆ. ಮತ್ತೆ ಇನ್ನೊಂದು ಸಭೆ ಒಳಗೆ ಹೇಳಿದ್ರು, ಅವರಿಗೆ ಇಷ್ಟಲಿಂಗ ಪೂಜೆ ಇನ್ನೂ ಒಲ್ದಿಲ್ಲ ಅಂತಿರಪ್ಪ, ಯಾರ್ಯಾರು ಅವ್ರ ವಿರುದ್ಧ ಕಂಪ್ಲೇಂಟ್ ಮಾಡ್ತೀರಿ ದಯವಿಟ್ಟು ತಿಳ್ಕೊಳ್ರಿ, ಒಲದ ಮೇಲೆ ಅವ್ರು ಮಾಡ್ತಾರಂತ ಹೇಳಿದ್ರು. ಅದನ್ನು ನಾನು ಮಾಡ್ಕೊಂತೀನ್ರಿ ಬುದ್ಧಿ ಅಂತ ಸುಳ್ಳು ಹೇಳಿದ್ರೆ, ಸಮರ್ಪಣೆ ಇದ್ರೆ ನೀವು ಖಂಡಿತ ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಸಮರ್ಪಣೆ ಇರ್ತದೆಯೋ ಅಲ್ಲಿ ನೀವು ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ. ಆ ಸುಳ್ಳು ನಿಮ್ಮಿಂದ ಯಾಕೆ ಸಾಧ್ಯ ಆಗಲ್ಲ ಅಂದ್ರೆ, ಸಮರ್ಪಣೆ ನಿಮ್ಮಿಂದ ಸುಳ್ಳು ಹೇಳಿಕೊಡ್ಸಂಗಿಲ್ಲ. ಸಮರ್ಪಣೆ ನಿಮ್ಮನ್ನು ಕಟ್ಟಿ ಹಾಕ್ತದೆ, ಸಮರ್ಪಣೆ ನಿಮ್ಮನ್ನು ಪ್ರಾಮಾಣಿಕರನ್ನಾಗಿ ಮಾಡ್ತದೆ. ನಾನು ಅವ್ರ ಕೊನೆಯ ದಿನಗಳವರೆಗೂ ಹೇಳಿದೆ, ಬುದ್ಧಿ ನನಗೆಲ್ಲ ಓದು ಬಂತು, ತಿಳುವಳಿಕೆ ಬಂತು, ವಚನಗಳ ಅರ್ಥ ಶುರುವಾಯಿತು, ನೀವು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ, ಯಾಕೋ ನನಗೆ ಲಿಂಗಾಂಗ ಸಾಮರಸ್ಯ ಒಲಿಲೇ ಇಲ್ಲ ನೋಡ್ರಿ, ಧ್ಯಾನ ಮಾಡ್ತೀನಿ, ಬೇಕಾದರೆ ಬೇರೆ ಬೇರೆ ಧ್ಯಾನ ಸೂತ್ರಗಳನ್ನ ಕಲ್ತೀನಿ, ಬೇಕಾದಷ್ಟು ಇದು ಮಾಡ್ತೀನಿ, ಯಾಕೋ ನನಗೆ ಕೈ ಹಿಡಿಲಿಲ್ಲ ನೋಡ್ರಿ ಅಂದ್ರೆ, ಆಯ್ತು ರೀ, ಒಂದಿಲ್ಲ ಒಂದು ದಿವಸ ಶರಣ ಆ ಬಸವಣ್ಣ ನಿಮ್ಗೆ ಬುದ್ಧಿ ಕೊಡ್ತಾನೆ ಬಿಡು ಅಂತಿದ್ರು. ನಾನು ಹೇಳ್ತಿದ್ದೆ, ನನ್ನ ವೈಯಕ್ತಿಕ ಆ ಅನುಭೂತಿ ಬರೋವರೆಗೂ ಇದು ಹಿಂಗೆ ಏನ್ರಿ ಬಿಡ್ರಿ ಬುದ್ಧಿ ಅಂತ ನಾನು ಹೇಳ್ತಾ ಇದ್ದೆ. ಹಾಗೆ ಆ ಪರಿವರ್ತನೆಯನ್ನು ಸ್ವತಃ ನನ್ನ ಕಣ್ಣಿಲ್ಲೇ ನೋಡಿದೆ ನಾನು ಇಲ್ಕಲಪ್ಪಗಳನ್ನ. ಹಾಗೆ ಅನೇಕ ಮಹನೀಯರನ್ನು ನಾನು ಆ ಅನುಭೂತಿಯನ್ನು, ಬದಲಾವಣೆಯನ್ನು ನೋಡಿದ್ದೇನೆ. ಅಂತಹ ಒಂದು ಬದಲಾವಣೆಗೆ ಇಡೀ ಚಳವಳಿ ಕಾರಣ ಆಯಿತು. ಈಗ ಒಬ್ಬ ವ್ಯಕ್ತಿ ತನ್ನ ಫೀಲ್ಡ್ನಲ್ಲಿ ಯಶಸ್ಸು ಸಾಧಿಸಬೇಕಾಗಿತ್ತು ಅಂದರೆ ಅಂಥ ಒಂದು ಫೋಕಸ್ಸನ್ನು, ಆ ಜೀವನ ಶೈಲಿಗೆ ಅಂಥ ಒಂದು ಅದ್ಭುತವಾದ ಮಾರ್ಗವನ್ನು ಅವನು ಕಂಡು ಹಿಡಿಲೇಬೇಕು ಅಂತ ನಾನು ಆಶಿಸ್ತೇನೆ. ಈ ವಚನಗಳು ಕೊನೆಗೆ ಅಕ್ಕನ ಒಂದು ಅದ್ಭುತವಾದ ವಚನವನ್ನು ಕೇವಲ ಹೇಳ್ತೇನೆ, ವಿಶ್ಲೇಷಣೆ ಮಾಡಲ್ಲ. ಮುಂದೆ ಅದು ಹೇಗಿರಬೇಕು ನಿಮ್ಮ ಸಮರ್ಪಣೆ ಅನ್ನೋದನ್ನು ಅಕ್ಕ ಹೇಳ್ತಾಳೆ. ಅಯ್ಯ ನೀನು ಕೇಳಿದಡೆ ಕೇಳು, ಕೇಳದಡೆ ಮಾಡು, ನೀ ಕೇಳರೆ ಕೇಳ ಮರೆಯ, ಬಿಟ್ಟರ ಬಿಡು. ಅಂದ್ರೆ ಹೆಂಗಿರ್ಬೇಕು ಅಂದ್ರೆ, ಮತ್ತು ದೇವ್ರು ಕಾನ್ಸಂಟ್ರೇಟೆಡ್ ಆಗಿ ನಾನು ಮಾತು ಕೇಳ್ತಿದ್ರಷ್ಟ ನಾನು ಮಾತಾಡ್ತೀನಿ ನೋಡ್ರಿ. ಈಗ ನಾನು 6 ರಿಂದ 7 ಮಾತಾಡ್ತೀನಿ. ನಾನು ಅಣ್ಣನನ್ನು ಮನಸ್ಸಿನಲ್ಲಿ ಬಸವಾದಿ ಶರಣರನ್ನು ನೆನೆಸ್ಕೊಂಡು ಒಂದ್ಸಲ ನಾನು ನಂಬಿದ ದೇವರಿಗೆ ಪ್ರಾರ್ಥನೆ ಮಾಡಿ, ನಾನೇನಿಲ್ಲಪ್ಪ, ನಾನು ಮಾಡೋ ಕೆಲಸ ನಿಷ್ಠೆಯಿಂದ ಕೂಡಿರಲಿ, ನಾನು ಸರಿಯಾಗಿ ಮಾತಾಡಲಿ, ನನ್ನಿಂದ ತಪ್ಪುಗಳಾಗೋದು ಬೇಡ, ನನ್ನಿಂದ ಪ್ರಮಾದಗಳಾಗೋದು ಬೇಡ ಅಂತ ನಾನು ಬೇಡ್ತೀನಿ. ಹೊರತಾಗಿ 1000 ಜನ ನೋಡಲಿ, 1,00,000 ಜನ ನೋಡಲಿ, ಲ್ಯಾಕ್ಸ್ ಆಫ್ ಕಾಮೆಂಟ್ಸ್ ಬರಲಿ ಅಂತ ನಾ ಬಯಸಂಗಿಲ್ಲ. ಹಂಗೆ ಬಯಸಿದ್ರೆ ನಾನು ಸರಿಯಾಗಿ ಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಐ ಶುಡ್ ಬಿ ಓನ್ಲಿ ಡೆಡಿಕೇಟೆಡ್. ನನ್ನ ಕೆಲಸ ನಾ ಸರಿಯಾಗಿ ಮಾಡ್ತೀನಪ್ಪ, ಫಲ ಯಾವತ್ತರ ಸಿಗಲಿ. ನಂಗೆ ಜತ್ತಿಯವ್ರು ಶಬಾಷ್ಗಿರಿ ಕೊಡ್ತಾರೋ ಇಲ್ಲೋ, ಬೇಲಿಮಠದ ಅಪ್ಪಗಳು ಚಲೋ ಅಂತಾರೋ ಇಲ್ಲ, ನಂಗೆ ಪ್ರಶ್ನೆ ಇಲ್ಲ. ನಾನು ತಪ್ಪು ಮಾಡದೇ ಇರುವ ಹಾಗೆ ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿದಿನ್ನಿತ್ತೆ ಕೂಡಲ ಸಂಗಮ ದೇವ. ಇಟ್ ಈಸ್ ದ ಮೋಸ್ಟ್ ಅಪೀಲಿಂಗ್ ವಚನ ಫಾರ್ ಮೀ. ನನಗೆ ಒಳ್ಳೇದಾದ್ರೂ ನಿಂದ ಕೆಟ್ಟ, ನಾ 1 ತಾಸು 6 ರಿಂದ 7 ಮಾತಾಡ್ತೀನಿ ಮಾರಾಯ. ಎನ್ನ ವಾಮ ಕ್ಷೇಮ ನಿನ್ನದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಪಮಾನ ನಿಮ್ಮದಯ್ಯ. ನಾನು ತಪ್ಪು ಮಾಡಿದರೆ ನನ್ನಿಲ್ಲಿ ಕೂಡಿಸಿದಂಥ ಜತ್ತಿಯವರಿಗೆ ಕೆಟ್ಟ ಹೆಸರು ಬರಬಾರ್ದು. ನಾನು ತಪ್ಪು ಮಾಡಿದರೆ ನನ್ನಲ್ಲಿ ಕೂಡಿಸಿದಂಥ ಬಸವ ಸಮಿತಿಯವರಿಗೆ ಕೆಟ್ಟ ಹೆಸರು ಬರಬಾರ್ದು. ಬಹಳ ಪ್ರೀತಿಯಿಂದ ಆಲಿಸುವ 1000 ಮೈಲುಗಳ ದೂರದಲ್ಲಿರುವ ಬಸವ ಪ್ರಜ್ಞೆಯ ಮನಸ್ಸುಗಳಿಗೆ ನೋವಾಗಬಾರದು ಅನ್ನೋದು ಒಂದು ಸಂಕಲ್ಪ ಇಟ್ಕೊಂಡು ನಾನು ಮಾಡಿದರೆ, ಬಸವಣ್ಣ ಯಂತ್ರವಾಹಕದಂತೆ, ಅಕ್ಕ ಮಹಾದೇವಿಯ ಯಂತ್ರವಾಹಕದ ಚನ್ನ ಬಸವಣ್ಣನಂತೆ ಶರಣರು ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆ ಕೆಲಸವನ್ನು ಮಾಡ್ತದೆ. ಆನು ನಿನ್ನ ಹಾಡಿದಲ್ಲದೆ ಸೈರಿಸಲಾರನಯ್ಯ ಅಂದ್ರೆ, ನಾನು ನಿನ್ನನ್ನು ಪ್ರಾರ್ಥಿಸಿದ ಹೊರತು ನಾನು ತಡ್ಕೊಳಕ್ಕಾಗಲ್ಲ. ಅದನ್ನೇ GS ಶಿವರುದ್ರಪ್ಪನವರು ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಎದೆ ತುಂಬಿ ಹಾಡುವೆನು, ಹಾಡುವುದು ಅನಿವಾರ್ಯ ಕರ್ಮ ನನಗೆ ಅಂತ ಹೇಗೆ ಹೇಳ್ತಾರೋ ಹಾಗೆ ಅಕ್ಕ ಅದೇ ರೂಪಕದಲ್ಲಿ ಅದೇ ರೀತಿಯಲ್ಲಿ ಹೇಳುವ ವಚನ. ಅಯ್ಯ ನೀನು ನೋಡಿದಡೆ ನೋಡು, ನೋಡದಡೆ ಮಾಡು. ನೀನು ಆ ಕಡೆ ನೋಡ್ತಿದ್ರು ನೋಡು, ನೀ ಬ್ಯುಸಿ ಇರ್ತೀಯಪ್ಪ, ಲಕ್ಷಾಂತರ ಜನ ಭಕ್ತರು, 1000 ಜನ ಭಕ್ತರು,
ಆನು ನಿನ್ನ ನೋಡಿ ಹಿಗ್ಗಿ ಹಾರೈಸದಲ್ಲದೆ ಸೈರಿಸಲಾರನಯ್ಯ. ನಿನ್ನ ಕುರಿತು ನಾ ಹಾಡ್ತೀನಿ, ನೀನು ನನ್ನ ಕಡೆ ನೋಡಲಿ. ಈ ಮನುಷ್ಯನ ಹ್ಯಾಬಿಟ್ ಏನಂದ್ರೆ ಅಟೆನ್ಷನ್ ಸೀಕಿಂಗ್. ಎಲ್ಲರೂ ನಾನು ನೋಡ್ಬೇಕು, ಎಲ್ಲರೂ ನನ್ನ ಕಡೆನೇ ನೋಡ್ಬೇಕು. ಅದಕ್ಕೆ ನಾವು ಭಾಳ ಢಾಳವಾಗಿರುವ ಬಟ್ಟೆ, ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡಿರ್ತೀವಿ, ಆಭರಣಗಳನ್ನು ಹಾಕ್ಕೊಂಡಿರ್ತೀವಿ. ಜನಾಕರ್ಷಣೆ ದೈಹಿಕವಾಗಿ ಮಾತ್ರ ಮಾಡಿದರೆ ಜನಾಕರ್ಷಣೆ ಅಲ್ಲ. ಭಾಳ ಮೇಕಪ್ ಮಾಡ್ಕೊಳ್ಳೋದು, ಭಾಳ ಆಭರಣಗಳನ್ನು ಹಾಕ್ಕೊಳ್ಳೋದು, ರಬ್ ಇರೋದು ಆಕರ್ಷಣೆ ಅಲ್ಲ. ನಿನ್ನ ವ್ಯಕ್ತಿತ್ವ, ನಿನ್ನ ಭಕ್ತಿ, ನಿನ್ನ ಶಕ್ತಿಯ ಮೂಲಕವಾಗಿ ನೀನು ಜನರನ್ನು ಆಕರ್ಷಣೆ ಮಾಡಬೇಕು. ಅಯ್ಯ ನೀನು ಮೆಚ್ಚಿದಡೆ ಮೆಚ್ಚು, ಮೆಚ್ಚದಡೆ ಮಾಡು. ಆನು ನಿನ್ನ ನಪ್ಪಿದಲ್ಲದೆ ಸೈರಿಸಲಾರನಯ್ಯ. ನನಗೆ ನೀನ ಗತಿ. ನಾನೀ ನೋಡು, ಬಿಡು, ಕೇಳು, ಕೇಳದೇ ಇರು. ಅಯ್ಯ ನೀನು ಒಲಿದಡೆ ಒಲಿಯದಡೆ ಮಾಡು. ನೀನು ಒಲಿಲಿ ಅಂತ ನಾನು ಮಾಡ್ತಾ ಇಲ್ಲಪ್ಪ. ಒಲಿತಿದ್ರು ಒಲಿ, ಬಿಡ್ತಿದ್ರು ಬಿಡು. ಆನು ನಿನ್ನ ಪೂಜಿಸದಲ್ಲದೆ ಸೈರಿಸಲಾರನಯ್ಯ ಚನ್ನಮಲ್ಲಿಕಾರ್ಜುನಯ್ಯ. ಆನು ನಿಮ್ಮನ್ನರ್ಚಿಸಿ ಪೂಜಿಸಿ ಹರುಷದೊಳು ಆಡುವೆನಯ್ಯ. ನಿಮ್ಮನ್ನರ್ಚಿಸಿ ನಿಮಗೆ ಅರ್ಪಣೆ ಮಾಡಿ, ನಿಮಗೆ ಪೂಜಿಸಿ ನನ್ನ ಖುಷಿಗಾಗಿ. ಸಿಂಗರಿಗೆ ಕೇಳಿದ್ರಂತೆ, ಯಾಕೋ ಇಷ್ಟು ರಾಗಬದ್ಧವಾಗ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಎದ್ದು ಹಾಡ್ತಿ? ಯಾರು ಕೇಳ್ತಾರೋ 4 ಗಂಟೆಗೆ? ನನ್ನ ಖುಷಿಗಾಗಿ ಹಾಡ್ತೇನೆ. ದೇವರು ಕೇಳಿಸ್ಕೊಳ್ತಾನ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಜನ ಎದ್ದು ಕೇಳಲ್ಲ, ನನಗೆ ಖುಷಿ ಆಗುತ್ತೆ, ದೇವ್ರು ಕೇಳ್ತಾನೆ. ಐ ಸಿಂಗ್ ಟು ದ ಸೋಲ್ ಹೂ ಕುಡ್ ಲಿಸನ್ ಇಟ್. ಐ ಸಿಂಗ್ ಟು ಮೈ ಸೆಲ್ಫ್ ಟು ಎನ್ಲೈಟನ್ ಮೈ ಸೋಲ್. ಹಾಡು, ಭಕ್ತಿ, ಪ್ರೀತಿ, ಧ್ಯಾನ ಸಮಪಾತಳಿಯಲ್ಲಿ ತೂಗಿ ನೋಡಬೇಕು. ಹಾಡು, ಭಕ್ತಿ, ಪ್ರೀತಿ, ಧ್ಯಾನ. ಇಟ್ ಡಸ್ ನಾಟ್ ಕ್ಯಾರಿ ಎನಿ ಟೈಮ್ ರಿಸ್ಟ್ರಿಕ್ಷನ್. ಅದಕ್ಕೆ ಸಮಯ ಅನ್ನೋದಿಲ್ಲ. ಬ್ರಾಹ್ಮಿ ಮುಹೂರ್ತ ಅನ್ನೋ ಉದ್ದೇಶನೇ ಅದು. ಹೀಗೆ ಅಕ್ಕನ, ಅಣ್ಣನ, ಪ್ರಭುವಿನ ಸಮಗ್ರ ಬಸವಾದಿ ಶರಣರ ವಚನಗಳಲ್ಲಿ ಆ ತಳಪಾಯವನ್ನು, ಇವತ್ತಿನ ನನ್ನ ವಿಷಯ ಡೆಡಿಕೇಶನ್, ಸಮರ್ಪಣೆಯಿಂದ ವೈಯಕ್ತಿಕ ಬದುಕಿನಲ್ಲಿ ನೀವು ಚೈತನ್ಯಶೀಲರಾಗ್ತೀರಿ. ಅಸಹನೆ ಬರ್ತದೆ, ಜಲ್ದಿ ಜನ ನಾನು ರೆಕಗ್ನೈಸ್ ಮಾಡಲಿ ಅನ್ನುವಂಥ ಅಸ್ಮಿತೆ ನಮ್ಮನ್ನು ಕಾಡಂಗಿಲ್ಲ. ವಿ ನೆವರ್ ಸಫರ್ ಫ್ರಮ್ ಐಡೆಂಟಿಟಿ ಕ್ರೈಸಿಸ್. ನೀನು 10 ವರ್ಷಕ್ಕೆ ಒಲಿತದೋ, 20 ವರ್ಷಕ್ಕೆ ಒಲಿತದೋ, 30 ವರ್ಷಕ್ಕೆ ಒಲಿತದೋ, ಒಲಿಯೋವರೆಗೂ ನೀ ಕಾಯಬೇಕು. ನನ್ನನ್ನು ಯಾರು ಗುರುತಿಸ್ಲಿಲ್ರಿ, ನನ್ನನ್ನು ಯಾರು ಗೌರವಿಸ್ಲಿಲ್ರಿ, ಹೋಗಿ ಅವಾರ್ಡ್ ಗರ್ಜಿ ಕೊಟ್ಟು ಹಲಬೋದು ಯಾವನಿಗೆ ಬೇಕ್ರಿ? ಪ್ರಶಸ್ತಿಯನ್ನು ಹುಡುಕೊಂಡು ನೀನು ಹೋಗಬಾರ್ದು, ಪ್ರಶಸ್ತಿ ನಿನ್ನನ್ನು ಹುಡುಕೊಂಡು ಬರಬೇಕು. ಹಾಗೆ ಆ ಶ್ರದ್ಧೆ, ಆ ಭಕ್ತಿ ನಮ್ಮನ್ನು ಹುಡುಕೊಂಡು ಬರ್ತದೆ ಅನ್ನುವಂಥ ಒಂದು ನಂಬಿಕೆಯ ಮೇಲೆ, ವಿಶ್ವಾಸದ ಮೇಲೆ ನಮ್ಮ ವೈಯಕ್ತಿಕ, ಸಾರ್ವಜನಿಕ, ಔದ್ಯೋಗಿಕ, ಸಾಮಾಜಿಕ ಬದುಕನ್ನು ನಾವು ರೂಪಿಸಿಕೊಳ್ಳೋಣ. ಎಸ್ಪೆಷಲಿ ಐ ರಿಕ್ವೆಸ್ಟ್ ಆಲ್ ಮೈ ಯಂಗ್ ಮೈಂಡ್ಸ್. ನೀವೆಲ್ಲ ವಯಸ್ಸಿನಲ್ಲಿ ಹಿರಿಯರು ಈ ನನ್ನ ಮಾತುಗಳನ್ನು ಆಲಿಸ್ತೀರಿ. ನಾನು ನಿಮ್ಮ ಮಟ್ಟಕ್ಕೆ ಇರುವಷ್ಟು ದೊಡ್ಡವನಲ್ಲ. ನನ್ನ ದೃಷ್ಟಿ ಏನಂದ್ರೆ ಹೊಸ ತಲೆಮಾರಿನ ಯುವಕರನ್ನು ಉದ್ದೇಶಿಸಿ ಮಾತಾಡ್ತೀನಿ. ಅದಕ್ಕೆ ದಯವಿಟ್ಟು ನೀವೆಲ್ಲ ಪ್ರಬುದ್ಧ ಮನಸ್ಸುಗಳು, ಬಸವ ಸಮಿತಿ ಪ್ರೇಕ್ಷಕರು ನನ್ನ ಬೈಬೇಡ್ರಿ. ಇವನೆಷ್ಟು ಮೇಲ್ಪದರ್ನಲ್ಲಿ ಸೂಪರ್ಫಿಷಿಯಲ್ ಆಗಿ ಮಾತಾಡ್ತಾ ನನ್ನ ಬೈಬೇಡಿ. ನನ್ನ ಉದ್ದೇಶ ಯುವಕರಿಗೆ ತಲುಪಬೇಕು, ಯುವಕರು ಜಾಗೃತರಾಗಬೇಕು, ಯುವಕರು ಹೊಸ ಮಾರ್ಗವನ್ನು ಕಾಣಬೇಕು, ಯುವಕರಿಗೆ ವಚನ ಮಾರ್ಗ ಒಂದು ದೀಪ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮ್ಮಷ್ಟು ಎತ್ತರಕ್ಕೆ ಮಾತಾಡ್ತಾ ಇಲ್ಲ. ನನ್ನ ಲೆವೆಲ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೀವು ನನ್ನ ಮಾತುಗಳನ್ನು ನಿಮ್ಮ ಹೊಸ ತಲೆಮಾರಿಗೆ ತಲುಪಿಸ್ರಿ. ಆ್ಯಂಡ್ ದ್ಯಾಟ್ ವಿಲ್ ಬಿ ವೆರಿ ಮಚ್ ಯೂಸ್ಫುಲ್ ಟು ದೆಮ್ ಅಂಥ ಒಂದು ವಚನ ಮಾರ್ಗವನ್ನು ಜತ್ತಿ ಸಹೋದರರು, ಜತ್ತಿ ಅಣ್ಣ ಅವರು, ಅರವಿಂದ್ ಜತ್ತಿಯವರು ಇಡೀ ಜಗತ್ತಿಗೆ ಪರಿಚಯಿಸ್ತಾ ಇದ್ದಾರೆ. ಆ ಜಗತ್ತಿಗೆ ಪರಿಚಯಿಸುವ ಅವರ ಒಂದು ಭಾಳ ಬೃಹದಾಕಾರದ ಕೆಲಸದಲ್ಲಿ ನನಗೂ ಒಂದು ಸಣ್ಣ ಕೆಲಸವನ್ನು ಕೊಟ್ಟಿದ್ದಾರೆ. ಮತ್ತೆ ನಾನು ನಾಳೆ ಮತ್ತೊಂದು ವಿಷಯದ ಮೇಲೆ ನಿಮ್ಮೆದುರು ಬರ್ತೇನೆ. ಶರಣು ಶರಣಾರ್ಥಿ.